ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ಯಕ್ಷಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ನಮಸ್ಕಾರ. ಶಿರಸಿ ಮೇಳದ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳಿ ಸರ್. ಆ ಒಂದು ಬಡಗುತಿಟ್ಟಿನ ಒಂದು ಅನುಭವ ಹೇಗಿತ್ತು ಅಂತ ಹೇಳಿ. ಶಿರಸಿ ಮೇಳದಲ್ಲಿ ನನಗೆ ಅದು ಹೊಸ ಜಾಗ, ಹೊಸ ರಂಗವೇ ಹೊಸತು ನನಗೆ. ಯಾಕಂದ್ರೆ ತೆಂಕುತಿಟ್ಟು ಬಡಗುತಿಟ್ಟು ಅಂತ ತುಂಬಾನೇ ತುಂಬ ವ್ಯತ್ಯಾಸಗಳುಂಟು. ಅಲ್ಲಿಯ ರಂಗದ ಚಲನೆಗಳು ಬೇರೆ, ನಡೆಗಳು ಬೇರೆ. ಆಮೇಲೆ ಇದು ಅಲ್ಲಿ ಈ ತೆಂಕಿನಲ್ಲಿ ಆದರೆ ಬಿಡ್ತಿಗೆ ಮುಕ್ತಾಯ ಅಂತ ಇರುವುದು, ಹಾಗಲ್ಲ. ಅಲ್ಲಿ ಏನು ಬಿಡ್ತಿಗೆ ಮುಕ್ತಾಯ ಅಂತ ಇಲ್ಲ, ಅಲ್ಲಿ ಚಾಲು ಕುಣಿತ ಅಂತ ಇರುವುದು. ಅಲ್ಲಿಯ ವ್ಯತ್ಯಾಸಗಳು ಬೇರೆ ಉಂಟು. ಭಾಗವತರು ಎತ್ತುಗಡಿ ಮಾಡಿ ಕೊಟ್ಟರೆ ನಂತರ ಅದಕ್ಕೆ ಚಾಲು ಕುಣಿತ ನಾವು ಕುಣಿಬೇಕು. ಆಮೇಲೆ ಅದಲ್ಲ, ಆ ಕ್ರಮಗಳೆಲ್ಲ ನನಗೆ ಅಲ್ಲಿ ಅದು ಗೊತ್ತಿರಲಿಲ್ಲ ಆರಂಭದಲ್ಲಿ. ನನಗೆ ಅಲ್ಲಿ ಹೋಗಿ ನಾನು ಅಲ್ಲಿ ಕಲ್ತವ ಎಮ್ ಎ ನಾಯಕರು, ಶ್ರೀವೇಶಕ್ಕೆ ನನಗೆ ಎಮ್ ಎ ನಾಯಕರು ಗುರುಗಳು. ಮತ್ತೆ ಉಪ್ಪುಂದ ನಾಗೇಂದ್ರರು ನನಗೆ ಹಗಲು ಇಡೀ ಪಾಠ ಮಾಡಿ ಕೊಡ್ತಾ ಇರೋರು. ಅಂದ್ರೆ ವಿಶೇಷ ತರಬೇತಿ ನನಗೆ ತರಬೇತಿ ಕೊಡ್ತಾ ಇದ್ರು. ನನಗೆ ಹಗಲು ಮಧ್ಯಾಹ್ನವರೆಗೆ ನಾನು ನಿದ್ದೆ ಮಾಡುವ ಕ್ರಮ ಇಲ್ಲ ಅಲ್ಲಿ. ಹೇಗೆ ಅಂತ ಹೇಳಿದ್ರೆ, ಹಗಲು ನನಗೆ ಶಂಕರ ಭಾಗವತರು ಅಂತ ಮೊದಲಗಾರರು, ಅವರು ನನ್ನನ್ನು ಕರೆದು, ಅಂಬದವ್ರು ನಾವು ಬನ್ನಿ ಕ್ಲಾಸ್ ಮಾಡುವ, ನಾವು ಶುರು ಮಾಡುವ, ಇವತ್ತಿನ ಪಾತ್ರದ ಬಗ್ಗೆ ನಾವು ತಯಾರು ಮಾಡುವ ಇವತ್ತು ಅಂತ. ಹಾಗೆ ನನ್ನನ್ನು ಕರೆದು ಒಂದು ದೇವಸ್ಥಾನವೋ ಒಂದು ಶಾಲೆಯೋ ಎಲ್ಲಿ ಕೊಠಡಿಯೋ ಎಲ್ಲಿ ಸಿಗ್ತದೆ ಅಲ್ಲಿ ಜಾಗವನ್ನು ನೋಡಿಕೊಂಡು ನಾವೆಲ್ಲ ತಯಾರಾಗೋದು. ಆವಾಗ ಇವರು ಗಾಣಿಗರು ಭಾಗವತರು, ಆಮೇಲೆ ಇವರು ಶಂಕರ ಭಾಗವತರು, ಆಮೇಲೆ ಯಲ್ಲಾಪುರ ಆನಂದ ಭಟ್ರು, ಅನಂತರ ಇವರು ಎಮ್ ಎ ನಾಯಕರು, ಇವರೆಲ್ಲ ಸೇರಿಕೊಂಡು ನನಗೆ ಇದನ್ನೆಲ್ಲ ನಡೆಗಳನ್ನೆಲ್ಲ ಹೇಳಿಕೊಡು. ಹಗಲೆಲ್ಲ ಕುಣಿಸುವುದು. ನನಗೆ ರಾಜ ಯಯಾತಿ ಪ್ರಸಂಗದಲ್ಲಿ ನನ್ನದು ಶರ್ಮಿಷ್ಠ ಪಾತ್ರ ಆಗ್ತಿತ್ತು. ಯಯಾತಿ ದೇವಯಾನಿಯ ಪಾತ್ರ ಇವರು ಎಮ್ ಎ ನಾಯಕರು ಮಾಡ್ತಾಯಿದ್ರು. ನಮಗೆ ಇಬ್ಬರಿಗೆ ಅವರಿಗೆ ಜಲಕೇಳಿ ಆಟ ಆಡಬೇಕಲ್ಲ, ನೀರಾಟ ಆಡಲಿಕ್ಕೆ ಅದನ್ನೆಲ್ಲ ಹೇಳಿಕೊಡೋದು. ಅವರು ಹಗಲು ಎಲ್ಲ ತಯಾರು ಮಾಡೋದು, ಕುಣಿಸುವುದು. ಚಂದ ಮಾಡಿ ನನ್ನನ್ನು ಕುಣಿಸಿ ತಯಾರು ಮಾಡಿ ರಂಗದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿಕೊಟ್ಟವರು ಅವರು. ಉಪ್ಪುಂದ ನಾಗೇಂದ್ರಣ್ಣ ನನ್ನನ್ನು ನಿಜವಾಗಿ, ನಾನು ಉಪ್ಪುಂದ ನಾಗೇಂದ್ರಣ್ಣ ಅಂತ ಅವರು ಈಗಲೂ ಕೂಡ ಎಲ್ಲಿ ಕಂಡ್ರು ನನ್ನನ್ನು ಅವರು, ಅಂಬದವ್ರೆ ನೀವೊಂದು ನಮ್ಮನ್ನು ಬಿಟ್ಟದ್ದು ಭಾರಿ ಬೇಸರ ಆಗ್ತದೆ ಅಂತ ಹೇಳ್ತಾರೆ. ಬರ್ತೀರಾ ನಮ್ಮ, ಈಗ ಅವರು ಮಾರಣಕಟ್ಟೆ ಮೇಳದಲ್ಲಿ ಇದ್ದಾರೆ, ಅಲ್ಲಿ ಕರೀಲಿಕ್ಕೆ ನನ್ನನ್ನು, ಬರ್ತೀರಾ ನಮ್ಮ ಮೇಳಕ್ಕೆ ಬನ್ನಿ ಅಂತ ಹೇಳಿ ಕರೆಯೋದುಂಟು ಈಗಲೂ ಕೂಡ. ನಾನು ಬಡಕುತಿಟ್ಟಿ ಕಷ್ಟ ಆಗ್ತದೆ ನನಗೆ, ಊರಿಗೂ ನನಗೂ ಇಲ್ಲಿಗೆ ಬರಲಿಕ್ಕೆ ದೂರ ಆಗ್ತದೆ ಅಂತ ಹೇಳಿ ನಾನು ಅದನ್ನು ಮತ್ತೆ ಬಿಟ್ಟದ್ದು. ಇಲ್ಲಿ 2 ವರ್ಷಗಳ ಕಾಲ, ಆವಾಗ ನನಗೆ ಮದುವೆ ಆಗಿರಲಿಲ್ಲ. 2 ವರ್ಷಗಳ ಕಾಲ ನಾನು ಶಿರಸಿ ಮೇಳದಲ್ಲಿ ಭರ್ಜರಿ ತಿರುಗಾಟ ಮಾಡಿದ್ದೇನೆ. ಆ ವರ್ಷ ಇವರು ಸದಾಶಿವ ಅಮೀನ್ ಅಂತೇಳಿ ಇಬ್ಬರು ಭಾಗವತರಿದ್ದರು. ಅದರಲ್ಲಿ ಅವರು ಹೊಸ ಪ್ರಸಂಗಗಳು, ಪೌರಾಣಿಕ ಪ್ರಸಂಗಗಳು ಒಂದು ನಡೆ ಉಂಟಲ್ಲ, ಹೊಸ ಪ್ರಸಂಗಗಳನ್ನು ಕೂಡ ಮಾಡ್ತಾ ಇದ್ರು ಅದರಲ್ಲಿ. ಸ್ವಪ್ನ ಮಾಂಗಲ್ಯ, ಇದು ಶ್ವೇತಪಂಚಕ ಪ್ರಸಂಗ ನಿಜವಾಗಿ ತಾರಾನಾಥ ಬಲ್ಲೆಯರು ಅದು ಬರೆದ ಪ್ರಸಂಗ. ಅದು ನಿಜವಾಗಿ ಇಲ್ಲಿ ಅಳದಂಗಡಿ ಮೇಳದಲ್ಲಿ ಆಗ್ತಾ ಇತ್ತು ಮೊದಲು, ತುಳುವಿನಲ್ಲಿ ಪರಕೆದ ಪಿಂಗಾರ ಅಂತ. ಅದನ್ನೇ ಅವರು ಶ್ವೇತಪಂಚಕ ಅಂತ ಹೆಸರಿಟ್ಟು ಅಲ್ಲಿಗೆ ಬಡಗುತಿಟ್ಟಿಗೆ ಅದನ್ನು ಪೌರಾಣಿಕ ಇದು ಕನ್ನಡದ ರೂಪದಲ್ಲಿ ಆಟ ಆಡಲಿಕ್ಕೆ ಅಲ್ಲಿಗೆ ತಂದುಕೊಟ್ರು. ನಾನು ಅದರಲ್ಲಿ ಒಂದು ಧನ್ಯ ಅಂತ ಒಂದು ಪಾತ್ರ ಮಾಡ್ತಿದ್ದೆ. ಆರಂಭದಲ್ಲಿ ಪ್ರಸಂಗದಲ್ಲಿ ನನ್ನ ಪಾತ್ರ ರಂಗಸ್ಥಳಕ್ಕೆ ಪ್ರವೇಶ ಆದಲ್ಲಿಗೆ ನಾನೇ ಧನ್ಯಳು ಅಂತೇಳಿ ನನ್ನ ಹೆಸರನ್ನು ನಾನೇ ಹೇಳಿಕೊಂಡು, ನಾನೇ ಧನ್ಯಳು 2 ಅರ್ಥದಲ್ಲಿ. ನಾನು ಧನ್ಯಳು ಯಾವುದರಲ್ಲಿ, ನಾನು ವೇಷಕ್ಕೆ ಬಂದು ಇಲ್ಲಿ ನಾನು ಧನ್ಯತಾ ಭಾವವನ್ನು ತಂದುಕೊಂಡೆ ಅಂತ ಒಂದು. ಇನ್ನೊಂದು, ನಾನು ಧನ್ಯ ಪಾತ್ರ ಅಂತ ಹೇಳಿಕೊಂಡು ಹೇಳೋದನ್ನು ಸಭೆಗೆ ತೋರಿಸುವುದು. ಇನ್ನೊಂದು, ಆ ಒಳಗಿನ ಅರ್ಥ ಧನ್ಯಳು, ಧನ್ಯತಾ ಭಾವವನ್ನು ತೋರಿಸುವುದು. ಇದನ್ನು 2 ರೂಪದಲ್ಲಿ ನಾನು ಅದನ್ನು ಧನ್ಯಳು ಅಂತ ಹೇಳುವ ಇದರಲ್ಲಿ ನಾನು ಮಾಡಿಕೊಂಡಿದ್ದೆ. ಆ ಪ್ರಸಂಗ ಒಳ್ಳೆ ಪ್ರಸಂಗ. ಮತ್ತು ವಾಸ್ತವ ಸಾಮಗ್ರಿ ಇದ್ದರು. ಇವರು ಉಪ್ಪುಂದ ನಾಗೇಂದ್ರಣ್ಣ, ಗೋಡೆ ನಾರಾಯಣ ಹೆಗಡೆಯವರು, ನಿಟ್ಟೂರು ಅನಂತ ಹೆಗಡೆಯವರು, ಆಮೇಲೆ ಎಮ್ ಎ ನಾಯಕರು, ಆಮೇಲೆ ಜಯರಾಮ್ ಗಾಣಿಗರು, ಆಮೇಲೆ ಬೆಳಿಂಜೆ ಸುಂದರ ನಾಯ್ಕ ಅಂತೇಳಿ ಒಬ್ಬರು, ಆಮೇಲೆ ಒಳ್ಳೊಳ್ಳೆ ಕಲಾವಿದರು ಅದರಲ್ಲಿ. ನನಗೆ ನಿಜವಾಗಿ ಯಕ್ಷಗಾನ ನನ್ನ ಭಾಳ ಬದುಕು ಹೀಗಾಗಬೇಕು ಅಂತ ಇತ್ತ ಏನೋ ಗೊತ್ತಿಲ್ಲ, ವಿಧಿಯ ಲಿಖಿತ ಅದು. ನನಗೆ ಹೋದಲ್ಲೆಲ್ಲ ನಿಜವಾಗಿ ಒಳ್ಳೊಳ್ಳೆ ಕಲಾವಿದರ ಸಹವಾಸ, ಒಳ್ಳೆ ಕಲಾವಿದರ ಒಡನಾಟ, ಒಂದು ಅವರಿಂದ ಕಲೀಲಿಕ್ಕೆ ಒಂದು ಅವಕಾಶ, ಇದರಿಂದಲಾಗಿ ನಾನು ಕಾಣಿಸಿಕೊಳ್ಳಿಕ್ಕೆ ಒಂದು ಸದಾವಕಾಶ ನನಗೆ. ಇದೆಲ್ಲ ದೊರಕಬೇಕು ಅಂತಿದ್ರೆ ನಮ್ಮ ಹಣೆ ಬರ ಒಳ್ಳೇದಿತ್ತು ಅಂತ ನಾನು ತಿಳ್ಕೊಳ್ಬೇಕಷ್ಟೇ. ಇಲ್ಲದಿದ್ದರೆ
ಪಾತಾಳದವರ ಮಗನಾಗಿ ನಾನೊಬ್ಬ ರಂಗದಲ್ಲಿ ಕಾಣಿಸಿಕೊಂಡು ಅಂಬಾಪ್ರಸಾದ್ ಪಾತಾಳ ಅಂತ ನಾನೊಂದು ಲೋಕಮುಖಕ್ಕೆ ಕಾಣಿಸಿಕೊಂಡಲ್ಲ. ಇಲ್ಲ ಇದ್ರೆ ನಾವು ಮನೆಯಲ್ಲೇ ಇದ್ರೆ ಬಾವಿಯೊಳಗಿನ ಕಪ್ಪೆಯಾಗಲ್ಲ ಸ್ವಾಮಿ, ನಮ್ಮನ್ನು ಯಾರು ಗುರ್ತಪಡ್ತಾರೆ? ಈಗ ಎಷ್ಟು ಜನ ಕಲಾವಿದರನ್ನು ಗುರ್ತ ಮಾಡಿಕೊಂಡದಿದ್ರೆ ಯಾವುದರಲ್ಲಿ? ಯಕ್ಷಗಾನದ ಈ ಕಲೆಯಿಂದಾಗಿ ಅಲ್ವ ನಮ್ಮನ್ನು ಗುರುತಿಸಿದ್ದು. ಇಲ್ಲ ಇದ್ರೆ ನಾವು ಯಾರು ಅಂತ ಯಾರಿಗೂ ಗೊತ್ತುಂಟು? ನೋಡುವ, ಅಂಬಾಪ್ರಸಾದ್ ಒಬ್ಬ ಹುಟ್ಟಿಕೊಂಡಿದ್ದಾನೆ ಅಂತ ಇದ್ರೆ ಯಾರಿಗೂ ಗೊತ್ತು? ಆ ಪರಿಸರದ ಮನೆಯ ಪರಿಸರದವರಿಗೆ ಯಾರಿಗಾದ್ರೂ ಗೊತ್ತಾದೀತು. ಬಿಟ್ರೆ ಲೋಕಮುಖಕ್ಕೆ ಅಂಬಾಪ್ರಸಾದ್ ಅಂತ ಅಂದ್ರೆ ಯಾರು ಅಂತ ಗೊತ್ತಾಗಬೇಕು, ಈ ಕಲೆಯೇ ಕಾರಣ. ನಾವು ಯಕ್ಷಗಾನಕ್ಕೆ ಬಂದು ನಾನೊಂದು ವೇಷ ಮಾಡಿ ಈ ರೀತಿ ಕಾಣಿಸಿಕೊಳ್ಳದೆ ಇರ್ತಿದ್ರೆ ನಾನೊಬ್ಬ ಕಲಾವಿದಾಗಿ ಅಂಬಾಪ್ರಸಾದ್ ಯಾರು ಅಂತ ಗೊತ್ತದ್ದು ಹೇಗೆ ಅಂತ ಹೇಳಿದ್ರೆ ಈ ನೆಲೆಯಲ್ಲಿ. ನಾನಿದನ್ನು ಯಾವಾಗಲೂ ಒಪ್ಪಿಕೊಳ್ಳಲೇಬೇಕಾದ ವಿಚಾರ. ಇದು ನಾನು ಅಂತಲ್ಲ, ಯಾವ ಕಲಾವಿದನಾದರೂ ಒಪ್ಪಿಕೊಳ್ಬೇಕಾದ ವಿಚಾರ. ನಾವು ಅಹಂಕಾರ ಪಡಲಿಕ್ಕೆ ಏನಿಲ್ಲ, ನಾನು ಮಾಡಿದ್ದೇನೆ ನನ್ನಿಂದ ಆಗಿದೆ ಅಂತ ಇಲ್ಲ. ನಮ್ಮಿಂದ ದೇವರು ಮಾಡಿಸಿದ್ದಾನೆ ಅಷ್ಟೇ. ನಾವು ಮಾಡಲಿಕ್ಕೆ ಎಂಥದ್ದು? ನಾವು ನಿಮಿತ್ತ ಮಾತ್ರ. ಸತ್ಯ ಹೇಳಬೇಕಿದ್ರೆ ಒಂದು ಕಾಲು ಒಂದು ಅಂಗ ಊನಾದರೆ ರಂಗದಲ್ಲಿ ಏನು ಮಾಡಲಿಕ್ಕಿಲ್ಲ. ಮತ್ತೆ ಒಂದು ಆರೋಗ್ಯ ಹಾಳಾಯಿತು ಅಂತ ಹೇಳಿದ್ರೆ ಕಲಾವಿದ ಏನಲ್ಲ. ಮತ್ತೆ ಜೀವನಕ್ಕೆ ಅವನಿಗೆ ಬೇಕು ಏನು ಅಂದರೆ ಸರಿಯಾದ ಆರೋಗ್ಯ, ಸರಿಯಾದ ಕೈಕಾಲು ಕುಣಿತಗಳು, ಇದಿಷ್ಟು ಸರಿಯಾಗಿದ್ದರೆ ಮಾತ್ರ ರಂಗದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ. ಇದು ನಾವು ಎಲ್ಲೋ ಇರುವುದು, ಯಾವುದೋ ನೀರು, ಯಾವುದೋ ಆಹಾರ, ಯಾವುದೋ ಊರಿನ ಜಂಗುಳಿ, ಈ ಮಧ್ಯೆ ನಮ್ಮದು ಜೀವನ. ನಮ್ಮದು ದಿನ ಒಂದು ರೀತಿಯ ವ್ಯವಸ್ಥೆಗಳಲ್ಲ ಸ್ವಾಮಿ. ನಮಗೆ ನಿದ್ದೆ ಉಂಟ ಒಂದು ಸರಿಯಾಗಿ? ರಾತ್ರಿ ನಿದ್ದೆ ಬಿಡುವುದು, ಎಲ್ಲರೂ ರಾತ್ರಿ ಮಲಗುವುದು ಅಂತಾದರೆ ನಾವು ರಾತ್ರಿ ನಿದ್ದೆ ಬಿಡುವುದು, ಎಲ್ಲರೂ ಸಂಚಾರದಲ್ಲಿರುವ ಹೊತ್ತಿಗೆ ನಾವು ಮಲಗಿ ನಿದ್ರೆ ಮಾಡೋದು. ನಮಗೆ ನಿಜವಾಗಿ ಪ್ರಪಂಚದ ಇದು ವ್ಯವಸ್ಥೆಗಳೇ ನಮಗೆ ಗೊತ್ತಿರುವುದಿಲ್ಲ ಅಂತ. ನಮ್ಮ ಪ್ರಪಂಚಾನುಭವ ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ನಾವು ಯಕ್ಷಗಾನದಲ್ಲಿ ನಾವು ರಂಗದಲ್ಲಿ ಬಂದು ಹೇಳ್ತೇವೆ ನಾವು ಹಾಗೆ ಹೀಗೆ ಎಂಥದ್ದು ಎಲ್ಲ ಪುರಾಣದ ಕಥೆಗಳನ್ನು ಹೇಳೋದು ಯಾವುದು? ಪುಸ್ತಕ ಓದಿದ ಬದನೆಕಾಯಿ ಹಿಡ್ಕೊಂಡು ನಾವು ಬರುವುದಲ್ವ ಈಗ. ನಿಜವಾಗಿ ಆದರೆ ಲೋಕಾನುಭವ ಬೇರೆ ಏನಾದರೂ ಉಂಟಾ? ಲೋಕಾನುಭವ ಮಾಡಿಕೊಳ್ಳಬಹುದು, ಮಾಡಿಕೊಳ್ಳಿಕ್ಕೆ ಆಗ್ತದೆ, ಆಗದೇ ಇಲ್ಲ. ಈಗ ಲೋಕದಲ್ಲಿ ನಾವು ಹಗಲು ಹೊತ್ತಿನಲ್ಲಿ ಅದಕ್ಕಾಗಿ ನನ್ನ ತಂದೆಯವರು ಏನು ಮಾಡ್ತಾ ಇದ್ರು ಅಂದರೆ ಲೋಕಾನುಭವ ಮಾಡಿಕೊಂಡದ್ದು ಹೇಗೆ ಅಂತ ನಾನು ಅದೊಂದು ಹೇಳ್ತೇನೆ ನಿಮಗೆ ವಿಷಯ. ಅವರು ಯಕ್ಷ ಶಾಂತಾಲಯ ಅಂತೇಳಿ ಹೆಸರು ಬಿರುದನ್ನು ಪಡೆದರು. ಕಾರಣ ಏನು ಅಂತ ಹೇಳಿದ್ರೆ ಬೇಲೂರು ಹಳೆಬೀಡಿಗೆ ಹೋಗಿ ಅಲ್ಲಿಯ ನೃತ್ಯ ಭಂಗಿಗಳನ್ನೆಲ್ಲ ಕಲಿತು ಅದನ್ನು ರಂಗಕ್ಕೆ ತಂದು ಅದನ್ನು ರಂಗದಲ್ಲಿ ಅಳವಡಿಸಿ ಅವರು ವೇಷಭೂಷಣವನ್ನು ತಯಾರು ಮಾಡಿ ಆಂಗಿಕ ಅಭಿನಯಗಳನ್ನು ಆಂಗಿಕ ಚಲನೆಗಳನ್ನೆಲ್ಲ ಕೊಟ್ಟು ಅದರಲ್ಲಿ ಬಣ್ಣಗಾರಿಕೆಯನ್ನು ತಿದ್ದುಪಡಿ ಮಾಡಿ ಹಸಿರು ಬಣ್ಣವನ್ನೆಲ್ಲ ರಂಗಕ್ಕೆ ತಂದು ಕೊಟ್ಟು ದಿನ ಒಂದು ವೇಷ ಸ್ತ್ರೀ ವೇಷ ಆಗಬೇಕಿದ್ರೆ ಅವರಿಗೆ ಕಡಿಮೆಯಲ್ಲಿ 2 ಗಂಟೆಯಿಂದ 3 ಗಂಟೆ ಸಮಯ ಬೇಕಿತ್ತು ಅವರಿಗೆ. ಆ ರೀತಿ ಅವರು ವೇಷ. ನಾವೆಲ್ಲ ಈಗ ವೇಷ ಮಾಡ್ತೇವೆ, ಮುಕ್ಕಾಲು ಗಂಟೆಯಲ್ಲಿ ವೇಷ ಮಾಡಿ ಓಡಿ ಹೋದ ದಿವಸಗಳು ಉಂಟು. ಹಾಗೆ ಅಂತ 2 ಗಂಟೆ ಚಂದ ಮಾಡಿ ವೇಷ ಮಾಡಿದ ದಿವಸವೂ ಉಂಟು, ಅದಿಲ್ಲ ಅಂತಲ್ಲ. ಆದರೆ ಅವರ ಆ ಹಿರಿಯರ ಅನುಭವಗಳನ್ನೆಲ್ಲ ನೋಡಿದರೆ ನಾವೆಲ್ಲ ಅವರ ಎದುರಿನಲ್ಲಿ ಏನಲ್ಲ ಅಂತಲೇ ಹೇಳಬೇಕಷ್ಟೇ. ಎಂತೆಂಥ ಕಲಾವಿದರು ಆಗಿ ಹೋಗಿದ್ದಾರೆ. ಕೋಳಿಯವರು, ಪಾತಾಳದವರು, ರಮೇಶ್ ಆಚಾರ್ಯರು, ಕೊಕ್ಕಡೇಶ್ವರ ಭಟ್ರು, ಅದರಿಂದ ಹಿಂದಿನವರಿದ್ದಾರೆ ತಲೆಮಾರಿನವರು, ಪುರುಷೋತ್ತಮ ಭಟ್ರು, ಆಮೇಲೆ ಕರಗಲ ಸುಬ್ಬಣ್ಣ ಭಟ್ರು, ಅವರೆಲ್ಲ ಹಿಂದಿನ ತಲೆಮಾರಿನವರು. ಆ ತಲೆಮಾರಿನವರ ಒಡನಾಟವೇ ನನಗಿಲ್ಲ. ನನಗೇನಿದ್ರು ಈಗಿನ ಕಾಲದ ಕಲಾವಿದರ ಒಡನಾಟ. ಆದರೆ ನನಗೆ ಕಾಣ್ತದೆ ಅವರೆಲ್ಲ ಅನುಭವಗಳ ಎದುರಿನಲ್ಲಿ ನಮ್ಮ ಅನುಭವ ಭಾಳ ಸಣ್ಣದಲ್ವ ಅಂತ ನನಗೆ ಅನ್ನಿಸೋದು. ನಾವು ಏನು ಯಕ್ಷಗಾನ ಕಲೆಗೆ ನಾವೇನು ನಮ್ಮದು ಕೊಡುಗೆ ಕೊಟ್ಟಿದ್ದೇವೆ ಅಂತಲೇ ನನಗೆ ಇನ್ನೂ ಕಾಡ್ತಾ ಇರುವ ಪ್ರಶ್ನೆ. ನಾನು ನಿಜವಾಗಿ ಕಲಾವಿದನಾಗಿ ಈಗ ರಂಗಕ್ಕೆ ಏನು ಕೊಟ್ಟಿದ್ದೇನೆ, ಈಗ ಮಾಡಿದ್ದೇನೆ ಅಂತ ಬಾಯಲ್ಲಿ ಜನರು ಹೇಳ್ತಾ ಇದ್ದಾರೆ. ನಾನು ಕೊಟ್ಟದ್ದು ಏನುಂಟಪ್ಪ ಹಾಗಾದರೆ ಅಂಥದ್ದು ಅಂತ ನನಗೆ ಅನ್ನಿಸ್ತದೆ. ಹಾಗೆ ಅಂತ ಮಾಡಲಿಲ್ವ ಅಂತ ಕೇಳಿದರೆ, ಈಗ ಪಾತಾಳದವರು ಮಾಡಿದವರ ವೇಷವನ್ನಾಗಲಿ ಅಥವಾ ಕೊಳೂರಿನವರು ಮಾಡಿದ ವೇಷವನ್ನಾಗಲಿ ರಮೇಶ್ ಆಚಾರ್ಯರು ಮಾಡಿದ ವೇಷವನ್ನು ನಾನು ಮಾಡಿದ್ದೇನೆ. ಹೌದು, ಮಾಡಿದ್ದೇನೆ ಅಂದರೆ ಅವರ ನೆಲೆಯಲ್ಲಿ ಅಲ್ಲಲ್ಲ, ನಾನು ನನ್ನದೇ ಆದ ಶೈಲಿಯಲ್ಲಿ ಮಾಡಿದ್ದೆ. ಆದರೆ ಜನ ಒಪ್ಪಿಕೊಂಡಿತ್ತು ಮಾತ್ರ ನನ್ನನ್ನು. ಅಂದರೆ ಅಂಬಾಪ್ರಸಾದರು ಅಂದರೆ ಒಪ್ಪಿಕೊಂಡಿತ್ತಂದರೆ ಈಗ ಸುಭದ್ರಾಭಿಮನ್ಯು ಅಂತ ಹೇಳಿದರೆ ಸುಭದ್ರೆ ನನ್ನದೇ ಆಗಿ ಉಳಿಸಿಕೊಂಡೆ ನಾನು. ಸುಭದ್ರೆ ಸಾಧಾರಣ ಈಗ ಅಭಿಮನ್ಯು ಕಾಳಗ ಸುಭದ್ರೆ ಬೇರೆ, ಕೃಷ್ಣಾರ್ಜುನ ಕಾಳಗದ ಸುಭದ್ರೆ ಬೇರೆ, ಕನಕಾಂಗಿ ಕಲ್ಯಾಣದ ಸುಭದ್ರೆ ಬೇರೆ, ಸುಭದ್ರ ಕಲ್ಯಾಣದ ಸುಭದ್ರೆ ಬೇರೆ, ಎಲ್ಲ ಸುಭದ್ರೆಗಳು ಭಿನ್ನವಾಗಿ ಉಂಟು. ಆ ಭಿನ್ನವಾದ ಸುಭದ್ರೆಯನ್ನು ನಾನು ಮಾಡಿ ತೋರಿಸಿ ಜನರಿಂದ ಒಪ್ಪಿಗೆ ಪಡ್ಕೊಂಡೆ, ಮೆಚ್ಚುಗೆ ಪಡ್ಕೊಂಡೆ. ಜನರು ಖುಷಿ ಪಟ್ಟಿದ್ದಾರೆ. ಅಂಬಾಪ್ರಸಾದ್ ಸುಭದ್ರೆಗೆ ಅಡ್ಡಿ ಇಲ್ಲ ಅಂತೇಳಿ. ಅಲ್ಲ, ಬರೀ ಸುಭದ್ರೆ ಮಾತ್ರ ಅಲ್ಲ, ನನ್ನ ಪಾತ್ರಗಳು ಭಾಳ ಎಲ್ಲ. ಈಗ ದಾಕ್ಷಾಯಿಣಿ ಪಾತ್ರವನ್ನು ನನಗೆ ಸಂತೋಷದಾಯಕವಾದದ್ದು. ಮತ್ತು ಗರತಿ ಪಾತ್ರ ಅಂದರೆ ನನಗೆ ಬಹಳ ಪ್ರೀತಿಯ ಪಾತ್ರಗಳು. ಗರತಿ ಪಾತ್ರವನ್ನು ಹೆಚ್ಚು ನಾನು ಮಾಡಲಿಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದದ್ದು. ಆಮೇಲೆ ಭಾವನೆಗೆ ಸಂಬಂಧಪಟ್ಟು ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೆ. ಇದಕ್ಕೆಲ್ಲ ಅವಕಾಶ ನನಗೆ ಬಡಗಿನಲ್ಲಿ ಸಿಕ್ಕಿದೆ. ಬಡಗಿನಲ್ಲಿ ಅವಕಾಶ. ಮತ್ತು ಭಾಗವತರುಗಳಲ್ಲಿ ಹಿಮ್ಮೇಳ ಮುಮ್ಮೇಳ ನಮ್ಮನ್ನು ಬೇಕಾದಾಗೆ ಬಳಸಿಕೊಂಡು ನಮ್ಮನ್ನು ತಯಾರು ಮಾಡ್ತಾರೆ.
ಹಾಗೆ ಅಲ್ಲಿ ಈಗ ತೆಂಕಿನಹಳ್ಳಿ ಮಾಡೋದಿಲ್ವೋ ಅಂತ ಕೇಳಿದ್ರೆ ಮಾಡ್ತಾರೆ ಇಲ್ಲಿಯೂ ಕೂಡ. ನಾವು ತೆಂಕಿನಹಳ್ಳಿ ಏನಾಗಿದ್ದೇವೆ ಅಂದರೆ ನಾವು ಹಿಮ್ಮೇಳ ಮುಮ್ಮೇಳ ಒಟ್ಟಾಗೋದು ಭಾಳ ಸ್ವಲ್ಪ ಕಡಿಮೆ ಆಗ್ತದೆ, ಮಾತಾಡಿಕೊಳ್ಳುವುದಿಲ್ಲ ನಾವು ಇಲ್ಲಿ. ಅಲ್ಲಿ ಹಾಗಲ್ಲ, ಅಲ್ಲಿ ಹಿಮ್ಮೇಳದವರು ಮುಮ್ಮೇಳದವರು ಒಟ್ಟಾಗಿ ಮಾತಾಡಿ ಹಗಲು ತಯಾರಾಗಿ ರಂಗಸ್ಥಳಕ್ಕೆ ರಾತ್ರಿ ಕೊಡುವ ಬಗ್ಗೆ ತುಂಬ ತೀರ್ಮಾನ ತಗೊಳ್ತಾರೆ. ಇದನ್ನು ನಾನು ಬಡಗಿನಲ್ಲಿ ಅದನ್ನು ಒಪ್ಪಿಕೊಳ್ತೇನೆ. ನಾನು ಬಡಗಿಗೆ ಹೋದಾಗ ನಾನು ಕಲಿತ ಅನುಭವ ಅದೊಂದು ಹೆಚ್ಚಿಗೆ ಇದ್ದೆ ನಾನು. ಹಾಗೆ ನನಗೆ ಒಂದೊಂದು ರಂಗದಲ್ಲಿಯೂ ಕೂಡ ತೆಂಕಾಗಲಿ ಬಡಗಾಗಲಿ ಒಂದೊಂದು ಮೇಳ ಆಗಲಿ ಎಲ್ಲಿಯಾದರೂ ನನಗೆ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳೋದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಹೇಳ್ತೇನೆ. ಇದನ್ನು ಹೀಗೆ 2 ವರ್ಷಗಳ ಕಾಲ ಶಿರಸಿ ಮೇಳದಲ್ಲಿ ತಿರುಗಾಟವನ್ನು ಮುಗಿಸಿ ನಂತರ ಆ ವರ್ಷದ ಕೊನೆಗೆ ನನಗೆ ಮೇ ತಿಂಗಳ 3ನೇ ತಾರೀಕಿಗೆ ನನಗೆ ಮದುವೆ ನಿಶ್ಚಯ ಆಯಿತು. ಅದು ಆ ಸಂದರ್ಭಕ್ಕೆ ನನಗೆ ನನ್ನ 30ನೇ ವರ್ಷದ 31 ವರ್ಷ, ಹೀಗೆ 30 ವರ್ಷ, ಹೌದು. ಆ ಸಂದರ್ಭದಲ್ಲಿ ನನಗೆ ಮದುವೆ ನಿಘಂಟಾದ ಕೂಡಲೇ ನಾನು ಅಲ್ಲಿ ಯಜಮಾನರಿಗೆ ಹೋಗಿ ಕಾಗದ ಕೊಟ್ಟೆ. ಆವಾಗ ಇವರು ಸಿರಿಯಾರ ಮುದ್ದಣ್ಣ ಶೆಟ್ಟರು ಮೇಳವನ್ನು ನಿಲ್ಲಿಸಿದರು. ಅವರು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿದರು ಮೇಳವನ್ನು. ಆವಾಗ ಕೃಷ್ಣನಾಯಕರು ಅಂತೇಳಿ ನಾನು ಎಲೆ ಅಡಿಕೆ ಇಟ್ಟು ಹೋಗಿ ಕಾಗದ ಕೊಟ್ಟು ಎಲ್ಲ ಮಾಡಿದ್ದೇನೆ. ಆಮೇಲೆ ಮೇಳದ ಎಲ್ಲ ಸಹ ಕಲಾವಿದರಿಗೆ ಹೇಳಿದ್ದೇನೆ. ಆದರೆ ಸಹ ಕಲಾವಿದರಿಗೆ ಬರುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಮೇಳಕ್ಕೆ, ಇದು ಮದುವೆಗೆ. ಯಾಕಂದರೆ ಯಲ್ಲಾಪುರದಲ್ಲಿ ಆ ದಿವಸ ಆಟ ಇತ್ತು, ಅಷ್ಟು ದೂರದಿಂದ ಅವರು ಬರುವ ಹಾಗಿಲ್ಲ. ಆದರೆ ನನಗೆ ಯಾರೊಬ್ಬನೂ ಕೂಡ ಆವಾಗ ಟೆಲಿಗ್ರಾಮ್ ಕೊಡ್ತಾ ಇದ್ದದ್ದು. ಇದು ಫೋನ್ನ ವ್ಯವಸ್ಥೆ ಅಲ್ಲ, ಟೆಲಿಗ್ರಾಮ್ ಕೊಡೋದು, ಟೆಲಿಗ್ರಾಮ್ ಕಳಿಸುವುದು ಅಂತೇಳಿ ಉಂಟಲ್ಲ, ಅದು ಇದ್ದದ್ದು. ಆವಾಗ ಯಾರೊಬ್ಬರು ಕೂಡ ನನ್ನ ಮದುವೆಗೆ ಇವರು ಮೇಳದ ಯಜಮಾನರಾಗಲಿ ಮ್ಯಾನೇಜರ್ಗಳಾಗಲಿ ಯಾರೂ ಬರಲಿಲ್ಲ. ಕಲಾವಿದರು ಒಂದು ಇದು ಟೆಲಿಗ್ರಾಮ್ ಕೂಡ ಕಳಿಸ್ಲಿಲ್ಲ. ಇದು ನನಗೆ ಮನಸ್ಸಿಗೆ ಮುಟ್ಟಿತು, ನೋವಾಯಿತು. 2 ವರ್ಷಗಳ ಕಾಲ ನಾನು ಇವರೊಟ್ಟಿಗೆ ತಿರುಗಾಟ ಮಾಡಿ ಯಾರೊಬ್ಬರು ನನ್ನನ್ನು ಮದುವೆ ವಿಷಯಕ್ಕೆ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರಲ್ಲ ಅಂತ. ಯಾಕಂದರೆ ನಾನು ಬೇಡ ಅಂತ ಏನಾರು ಇಟ್ಟರು ಅಂತೇಳಿ ನನಗೊಂದು ಹಾಗೆ ಅನ್ನಿಸಿ, ಇನ್ನು ಬೇಡ ಈ ತಿರುಗಾಟ ಸಾಕು ನಮಗೆ ಬೆಳಗಿಂದು, ಮತ್ತು ದೂರವೂ ಆಗ್ತದೆ, ಮನೆಗೆ ಹತ್ತಿರವಾಗಿರುವುದು ಒಳ್ಳೆಯದು ಅಂತೇಳಿ ನಾನು ಆಮೇಲೆ ಮೇಳಕ್ಕೆ ಬಿಡ್ತೇನೆ ಅಂತ ಗೊತ್ತಾದ ಕೂಡಲೇ ಕೃಷ್ಣನಾಯಕರು ಬಂದಿದ್ದಾರೆ ಮತ್ತೆ ಮನೆಗೆ ಬಂದು, ಇಲ್ಲ ನೀವು ಬರಬೇಕು, ತಿರುಗಾಟಕ್ಕೆ, ನಮ್ಮದು ತಪ್ಪಾಗಿದೆ, ನಮ್ಮದು ಹೌದು ನಮ್ಮಿಂದ, ಅದನ್ನು ನೀವು ಕ್ಷಮಿಸಬೇಕು ಅಂತ ಎಲ್ಲ ಕೇಳಿದರು. ನಾನು ಮಾತ್ರ ಹೇಳಿದೆ, ಇಲ್ಲ ಸ್ವಾಮಿ, ನಾನು ಇನ್ನೂ ಬಡಗುತಿಟ್ಟಿನ ತಿರುಗಾಟವನ್ನು ಮಾಡುವುದಿಲ್ಲ, ನಾನು ತೆಂಕಿನಲ್ಲಿ ಯಾವುದಾದ್ರು ಮೇಳದಲ್ಲಿ ತಿರುಗಾಟ ಮಾಡ್ತೇನೆ, ನೀವು ಒಪ್ಪಿಗೆ ಕೊಡಬೇಕು ಅಂತೆಲ್ಲ. ಹಾಗಾದ್ರೆ ನಮಗೆ ಬದಲಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಕೊಕ್ಕಡ ಈಶ್ವರ ಭಟ್ರು ಇದ್ದಾರೆ. ಆವಾಗ ಆ ವರ್ಷ ತೆಕ್ಕಟ ಆನಂದ ಮಾಸ್ತರು ಅದೇ ಮೇಳದಲ್ಲಿದ್ದರು. ಕೊಕ್ಕಡ ಈಶ್ವರ ಭಟ್ರಿಗೆ ಮೊದಲೇ ತಿರುಗಾಟದ ಅನುಭವ ಇತ್ತು. ಹಾಗಾಗಿ ಅವರನ್ನು ಅಲ್ಲಿಗೆ ಇದು ಮಾಡಿ ಭಾಗ್ಯ ಭಾರತಿ ಅಂತ ಒಂದು ಪ್ರಸಂಗವೂ ಇತ್ತು, ಅದಕ್ಕೆ ಅವರನ್ನು ಅಲ್ಲಿಗೆ ಹೊಂದಾಣಿಕೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟೆ. ಅಂತೂ ನನಗೆ ಅಲ್ಲಿಂದ ಬಿಡುಗಡೆ ಆಯಿತು. ಬಿಡುಗಡೆ ಆಗಿ ನಾನು ತೆಂಕಿಗೆ ಮತ್ತೆ ಪದಾರ್ಪಣೆ ಮಾಡಿದೆ. ತೆಂಕಿನಲ್ಲಿ ಮತ್ತು ಶಿರಸಿ ಮೇಳದ ತಿರುಗಾಟ ಅಲ್ಲಿಗೆ ಮುಗಿಯಿತು. ಮತ್ತು ತೆಂಕಿನಲ್ಲಿ ಮತ್ತೆ ಕದ್ರಿ ಮೇಳಕ್ಕೆ ನಾನು ಬರುವ ಹಾಗೆ ಮಾಡಿಕೊಂಡೆ. ಕದ್ರಿ ಮೇಳದಲ್ಲಿ ಆವಾಗ ಡಿ ಮನೋಹರ್ ಕುಮಾರ್ ಅವರ ವ್ಯವಸ್ಥಾಪಕತ್ವದ ಮೇಳ, ಕದಿರದ ಬೊಳ್ಳಿ ಅಂತ ಹೇಳುವ ಒಂದು ಪ್ರಸಂಗ. ಅದು ಗೆಜ್ಜದ ಪೂಜೆಯ ಹಾಗೆ ಮತ್ತೊಂದು ಕದಿರದ ಬೊಳ್ಳಿ, ಕದಿರದ ಕಾಂಚನ, ಕದಿರದ ಗರುಡ ಅಂತೇಳಿ ಅದನ್ನೆಲ್ಲ ಅವರು 1, 2, 3 ಭಾಗವನ್ನು ಮಾಡಿಕೊಂಡು ಹಾಗೆ ಸೆಟ್ಟಿಂಗ್ ಮಾಡಿದ್ದಾರೆ ಅವರು. ಹಾಗೆ ಮುಂದಿನ ತಿರುಗಾಟಗಳಲ್ಲೆಲ್ಲ ಕದಿರದ ಬಳ್ಳಿಯ ಪ್ರಸಂಗವೂ ಹಾಗೆ ಒಂದು ಸತ್ಯ ಹರಿಶ್ಚಂದ್ರದ ಪ್ರಸಂಗದ ಒಂದು ನೋಟ ಇಟ್ಟುಕೊಂಡು ಅದನ್ನು ಪ್ರಸಂಗ ತಯಾರು ಮಾಡಿದ್ದವರು. ನನಗೆ ಅದರಲ್ಲಿ ಶಕುಂತಳೆ ಅಂತ ಒಂದು ಪಾತ್ರ, ನಿಜವಾಗಿ ಹರಿಶ್ಚಂದ್ರದ ಚಂದ್ರಮತಿಯ ಪಾತ್ರದ ಹಾಗೆ ಅದು. ಮಗನ ಹೆಣವನ್ನು ಹೊತ್ತುಕೊಂಡೋಗಿ ಸ್ಮಶಾನದಲ್ಲಿ ಸುಡುವಂಥದ್ದು, ಅಲ್ಲಿ ಗಂಡನೇ ಸ್ಮಶಾನ ಕಾಯಲಿಕ್ಕಿರುವುದು, ಅವನೇ ಒಂದು ಹಣ ಕೊಡು, ಹೆಣ ಸುಡು ಅಂತ ಹೇಳುವ ರೀತಿಯ ಆ ಸಂಭಾಷಣೆಗಳೆಲ್ಲ ಅದರಲ್ಲಿ ಚೆಂದ ಇತ್ತು. ಅದು ತುಳುವಿನಲ್ಲಿ ಪೌರಾಣಿಕ ಪ್ರಸಂಗವನ್ನು ನೋಟ ಇಟ್ಟುಕೊಂಡು ತುಳುವಿನಲ್ಲಿ ತಯಾರು ಮಾಡಿ ಕದಿರದ ಬೊಳ್ಳಿ ಅಂತೇಳಿ ಭಾರಿ ಚಂದದ ಪ್ರಸಂಗ ಅದು. ಆಗ ಮನಸ್ಸಿಗೆ ನಿಜವಾಗಿ ಎಷ್ಟು ಜನರಿಗೆ ಅದೆಲ್ಲ ಹೆಸರು ತಂದು ಕೊಟ್ಟಿದೆ ಗೊತ್ತುಂಟ. ಆವಾಗ ಇವರು ನಮ್ಮ ದಾಸಪ್ರಾಯಿಗಳು ನನಗೆ ಒಟ್ಟಿಗೆ ತಿರುಗಾಟಕ್ಕಿದ್ದವರು. ಚಂದದ ತಿರುಗಾಟ ನಡೆಯಿತು. ಹಾಗೆ 3 ವರ್ಷಗಳ ಕಾಲ, ಮತ್ತೆ ನಾನು 3-4 ವರ್ಷಗಳ ಕಾಲ ಕದಿರಿ ಮೇಳದಲ್ಲಿ ಕದಿರದ ಬೊಳ್ಳಿ, ಕದಿರದ ಕಾಂಚನ, ಕದಿರದ ಗರುಡೆ ಹೀಗೆ ಆ ಪ್ರಸಂಗಗಳು ನಡೀತಾ ಹೋಯಿತು. ಮನೋಹರ್ ಕುಮಾರರ ವ್ಯವಸ್ಥಾಪಕತ್ವ. ಮತ್ತು ಸಣ್ಣದೇನೋ ಒಂದು ನಮಗೆ ಮನಸ್ಸಿಗೆ ಆಗದೆ ಬಂದು ನಾನು ಆ ಮೇಳವನ್ನು ಬಿಡಬೇಕಾದ ಸಂದರ್ಭ ಬಂತು. ಮನೋಹರ್ ಕುಮಾರರು ಜನ ಒಳ್ಳೆಯವರು, ಆದರೆ ಸ್ವಲ್ಪ ಮನಸ್ಸಿಗೆ ಆಗದ ರೀತಿ ನಡ್ಕೊಂಡಾಗ ನಮಗೆ ಅದು ಆಗದೆ ಬರ್ತದೆ ಅಂತ ನಾನು ಹೇಳಿದೆ, ನಾನು ಬರೋದಿಲ್ಲ ಮುಂದಿನ ತಿರುಗಾಟಕ್ಕೆ ಅಂತ ಹೇಳಿ ನಾನು ಬಿಟ್ಟದ್ದು ಅಲ್ಲಿ. ಹಾಗೆ ಆ ಒಂದು ರೀತಿಯ ತಿರುಗಾಟವನ್ನು ನಿಲ್ಲಿಸಿ ನಾನು ನಂತರ ಕದ್ರಿ ಮೇಳವನ್ನು ನಿಲ್ಲಿಸಿದೆ. ಕದ್ರಿ ಮೇಳ ನಿಲ್ಲಿಸಿ ಹಾಕುವಾಗ ನನಗೆ ಪುತ್ತೂರು ಮೇಳ ಅಶೋಕ್ ಶೆಟ್ ಸರ್ಪಾಡಿ ಮತ್ತು ಇವರು ವರ್ಕಾಡಿ ಐತಪ್ಪನವರು, ಆಮೇಲೆ ಸೀತಾರಾಮ್ ಕುಮಾರರು 3 ಜನ ಸೇರಿಕೊಂಡು ಅಲ್ಲಿ ಒಂದು
ಮೇಳ ಹೊರಡಿಸಿದರು. ಅದೇ ಹೊತ್ತಿಗೆ ಪುತ್ತೂರು ಮಹಾಲಿಂಗೇಶ್ವರ ಮೇಳ ಅಂತ. ನನಗೆ ಅಲ್ಲಿ ಅವಕಾಶ ಸಿಕ್ಕಿತ್ತು. ಅಲ್ಲಿ ಅಷ್ಟಮಂಗಲ ಅಂತ ಒಂದು ಪ್ರಸಂಗ ಸಿಕ್ಕಿಕೊಂಡಿತು. ಅಷ್ಟಮಂಗಲ ಪ್ರಸಂಗದಲ್ಲಿಯೂ ಹಾಗೆ ಕೊಳತಿಗೆ ನಾರಾಯಣಗೌಡರು ಮತ್ತು ನಾನು ಜೊತೆಯಾಗಿ ಒಂದು 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 ಗಂಟೆ ಒಂದು ವಾದದ ರೀತಿಯಲ್ಲಿ ಹೆಣ್ಣು ಮೇಲು ಗಂಡು ಮೇಲು ಅಂತ ಈ ರೀತಿಯ ವಾದ ಒಂದು ಬರುವಂಥದ್ದು. ನಾನು ಹೆಣ್ಣು ಮೇಲು ಅಂತ ಹೇಳುವಂಥ ನಾನು ಶ್ರೀವಶ್ಯ ಅಲ್ವಾ, ಹಾಗೆ ನಾನು ಹೆಣ್ಣು ಮೇಲು ಅಂತ, ಅವ್ರು ಹಾಗಲ್ಲ ಗಂಡು ಮೇಲು ಅಂತ. ಅದು ಹೇಗೆ ಹೇಳ್ತೀನಿ ನೀನು? ಹೆಣ್ಣು ಆದಿಮಾಯಾದೇವಿ ಆರಂಭದಲ್ಲಿ ಇದು ಸೃಷ್ಟಿ ಮಾಡಿದ್ದೇ ಹೆಣ್ಣಲ್ವಾ, ಹೆಣ್ಣಿಗೆ ಹೆಣ್ಣಲ್ಲದಿದ್ದರೆ ಈ ಮೂರು ಮೂರ್ತಿಗಳು ಹುಟ್ಲಿಕ್ಕೆ ಉಂಟಾ? ತಾಯಿಯೇ ದೊಡ್ಡವಳು ಅಂತ ಹೇಳ್ಕೊಂಡು ಆಗ ಇದು ಹೌದು, ಅವಳು ಸೃಷ್ಟಿ ಮಾಡಿ ಬಿಟ್ಟದ್ದು ಮತ್ತೆ 3 ಜನ ಗಂಡು ಹುಡುಗರನಲ್ವ ಆಮೇಲೆ ಕೆಲಸ ಮಾಡಲಿಕ್ಕೆ. ಬ್ರಹ್ಮ ಸೃಷ್ಟಿ ಮಾಡಲಿಲ್ಲ ಅಂತಾದರೆ ನೀನು ಮತ್ತೆ ಇವ ಪಾಲನೆ ಮಾಡಲಿಲ್ಲ ಅಂತಾದರೆ, ಅವ ಲಯಗೊಳಿಸಲಿಲ್ಲ ಅಂತಾದರೆ, ಹಾಗಾದರೆ ಗಂಡಿಂದ ಆಗೋದು ಅಂತದ್ದು ಒಪ್ಪಿಕೊಂಡಾಗ ಆಗಲಿಲ್ಲ ಹೆಣ್ಣು ಅಂತೇಳಿ. ನೀವು ಎಂತ ಹೇಳ್ತೀರಿ ನೀವು? ಹಾಗಾದರೆ ಬ್ರಹ್ಮ ಸೃಷ್ಟಿ ಮಾಡಿದಂಥ ಮಹಿಷನನ್ನು ಕೊಲ್ಲಿಕ್ಕೆ ಬಂದದ್ದು ಮತ್ತೆ ಹೆಣ್ಣೆ ಅಲ್ವ, ದೇವಿ ಅಲ್ವ ಬಂದದ್ದು, ದೇವಿ ಹಾಗಾದರೆ ಮೇಲೆ ಅಲ್ವ ಅಂತ ಹೇಳ್ಕೊಂಡು ಈ ರೀತಿಯೆಲ್ಲ ಅಂಥ ಒಂದು ವಾದಗಳು ಹೋಗ್ತಾ ಇತ್ತು ಆ ಪ್ರಸಂಗದಲ್ಲಿ. ಅಷ್ಟಮಂಗಲ ಅಂತ ಒಂದು ಪ್ರಸಂಗ. ಹಾಗೆ ಆ ವರ್ಷ ಬಸವರಾಜ ಕಸ್ತೂರು ಅಂತ ಹೇಳಿಕೊಂಡು ಇವರು ಅತ್ಲಾಗಿ ಬ್ರಹ್ಮಾವರದ ಬದಿಯವರು ಅವರೊಂದು ಪ್ರಸಂಗ ಬರೆದಿದ್ದರು. ಅವರ ಪ್ರಸಂಗದಲ್ಲಿ ಹಾಗೆ ನನಗೊಂದು ಅವಕಾಶ ಸಿಕ್ಕಿತ್ತು ಒಳ್ಳೆ ವೇಷ ಮಾಡಿಕೊಳ್ಳಲಿಕ್ಕೆ. ಹಾಗೆ ನನಗೆ ನಿಜವಾಗಿ ಯಾವ ಮೇಳದಲ್ಲಿಯೂ ನಾನು ಕಾಣಿಸಿಕೊಳ್ಳಲಿಕ್ಕೆ ತೊಂದರೆ ಆಗಲಿಲ್ಲ. ಪ್ರತಿಯೊಂದು ಒಂದೊಂದು ಅವಕಾಶ ನನಗೆ ಸಿಕ್ಕಿದೆ ಆ ಹೊತ್ತಿಗೆಲ್ಲ. ಹಾಗೊಂದು 2 ವರ್ಷ ನಾನು ಆಮೇಲೆ ಪುತ್ತೂರು ಮೇಳದಲ್ಲಿ ತಿರುಗಾಟ ಮಾಡಿದೆ. ಅನಂತರ ಎಡನೀರು ಮೇಳಕ್ಕೆ ಹೋದೆ. ಎಡನೀರು ಮೇಳದಲ್ಲಿ ಹೋಗಿ ಗೋಕರ್ಣ ಅಂತ ಒಂದು ಪ್ರಸಂಗ ಬಂತು. ಅಲ್ಲಿ ತಾರನಾಥ ಬಲ್ಲೆಯವರು ಬರೆದಂಥ ಪ್ರಸಂಗದ ಗೋಕರ್ಣ. ಅಲ್ಲಿಗೆ ಆ ಹೊತ್ತಿಗೆ ಮನೋಹರ್ ಕುಮಾರ್ ಅಲ್ಲಿಗೆ ಬಂದಿದ್ದರು. ನಮಗೊಂದು ಒಟ್ಟಿಗೆ ಒಡನಾಟ ಇತ್ತು ಆ ಹೊತ್ತಿಗೆ. ಮೊದಲೇ ಹಳೆಯ ಒಡನಾಟ ಅಲ್ವ, ಹಾಗೆ ಅಲ್ಲಿ ತಿರುಗಾಟ ಚೆನ್ನಾಗಿ ಆಯಿತು. ಆ ವರ್ಷ ಪದ್ಯಾಣದವರು ಭಾಗವತರು, ನಾರಾಯಣ ಶಬರಾಯರು ಭಾಗವತರು, ದಿನೇಶ್ ಅಮ್ಮಣ್ಣಯರು ಭಾಗವತರು, 3 ಜನ ಘಟಾನುಘಟಿ ಭಾಗವತರುಗಳು. ಒಳ್ಳೆ ಸಟ್ಟು, ದೊಡ್ಡ ಗಜ ಮೇಳ, ಎಡನೀರು ಮೇಳ. ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ಈ ಬ್ರಹ್ಮೈಕ್ಯರಾದವರು, ಅವರ ವ್ಯವಸ್ಥಾಪಕತ್ವ. ಆಮೇಲೆ ಇವರು ಟಿ ಶಾಂಭಟ್ರು, ಅವರು ನಮಗೆ ಆ ಹೊತ್ತಿಗೆ ನಮಗೆ ಬೆನ್ನೆಲುಬಾಗಿದ್ದವರು ಮೇಳಕ್ಕೆ. ಅಂಥ ಒಂದು ವ್ಯವಸ್ಥಾಪಕತ್ವದ ಮೇಳದಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದೆ. ಆ 1 ವರ್ಷ ತಿರುಗಾಟ ಆಗುವಾಗ ಅದು ಮತ್ತಿನ ವರ್ಷಕ್ಕೆ ಆಗುವಾಗ ಮೇಳ ವಿಭಜನೆ ಆಯಿತು. ಎಡನೀರು ಮೇಳ ಒಂದಾಯಿತು, ಆಮೇಲೆ ಒಂದು ಕಡೆಯಿಂದ ಹೊಸನಗರ ಮೇಳ ಅಂತ ಆಗುವಂಥ ಸಂದರ್ಭ ಬಂತು. ಹಾಗೆ 2 ಮೇಳ ಆಗುವಾಗ ಹೊಸನಗರ ಮೇಳಕ್ಕೆ ನಾನು ಮತ್ತೆ ಮುಂದೆ ಪಾದಾರ್ಪಣೆ ಆದೆ. ಎಡನೀರು ಮೇಳದಿಂದ ನಂದು ಈ ಮೇಳಕ್ಕೆ ಹೋದೆ. ಅಲ್ಲಿ ಪದ್ಯಾಣದವರ ನನಗೆ ತಿರುಗಾಟ ನಿಜವಾಗಿ ಭಾಗವತಿಗೆಯಲ್ಲಿ ನಾನು ಮಳೆಗಾಲದಲ್ಲಿಯೂ ತಿರುಗಾಟಕ್ಕೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿ ಒಂದು ಅನುಕೂಲ ಆದ್ದು ಭಾಗವತಿಗೆ, ನನಗೆ ಪದ್ಯಾಣದವರ ಭಾಗವತಿಗೆ. ನಾನು ಪದ್ಯಾಣದವರ ಭಾಗವತಿಗೆಯಲ್ಲಿ ಮಿಂಚಿದ್ದು ಹೆಚ್ಚು. ರಂಗದಲ್ಲಿ ಪೌರಾಣಿಕ ಪ್ರಸಂಗಗಳು ಹಾಗೆ ಸಿಗ್ತಾ ಇತ್ತು ಒಳ್ಳೆ. ಮಳೆಗಾಲದಲ್ಲಿಯೂ ಹಾಗೆ ಈ ಚೌತಿ ಟೈಮಲ್ಲಿ ಒಂದು 10, 60, 80 ಆಟಗಳು 100ರವರೆಗೂ ಮತ್ತೆ ಮುಂದೆ ಹೋಗಿದೆ. ಅದು ಪುತ್ತೂರು ಶ್ರೀಧರ ಭಂಡಾರಿಯವರು ಒಂದು ಮಳೆಗಾಲದ ವ್ಯವಸ್ಥೆ ಅಂತ ಮಾಡಿಕೊಡ್ತಾ ಇದ್ರು ನಮಗೆಲ್ಲ. ಒಂದು 100 ಆಟ ತಿರುಗಾಟ ಆಗೋದು. ಅದು ಆರಂಭದಲ್ಲಿ 100 ಇರಲಿಲ್ಲ, ಒಂದು 40-50 ಇತ್ತು. ಆಮೇಲೆ ಒಂದು 100 ಆಟಕ್ವರೆಗೆ ಹೋಯ್ತದು. ನಾನು 25 ವರ್ಷಗಳ ಕಾಲ ನಾನು ಅವರ ಒಟ್ಟಿಗೆ ತಿರುಗಾಟ ಮಾಡಿದ್ದೇನೆ, ಮಳೆಗಾಲದ ತಿರುಗಾಟ ಶ್ರೀಧರ ಭಂಡಾರಿಗಳದ್ದು. ಆವಾಗ ಈ ಪದ್ಯಾಣದವರ ಭಾಗವತಿಗೆ ದಿವಾಕರ ಕಲ್ಲುಗುಂಡಿ ಸಂಪಾಜೆ ಅವರದ್ದು ಇದು ಅಭಿಮನ್ಯು ನನ್ನ ಸುಭದ್ರೆ, ಶ್ರೀಧರ ಭಂಡಾರಿಗಳ ಅಭಿಮನ್ಯು ನನ್ನ ಸುಭದ್ರೆ, ಚಂದ್ರಶೇಖರ ಧರ್ಮಸ್ಥಳ ಅವರ ಅಭಿಮನ್ಯು ನನ್ನ ಸುಭದ್ರೆ, ಶಶಿಧರ ಕುಲಾಲ್ ಅವರ ಅಭಿಮನ್ಯು ನನ್ನ ಸುಭದ್ರೆ, ಇಂಥದ್ದೆಲ್ಲ ಒಡನಾಟ ನನಗೆ. ಹಾಗಾಗಿ ಈ ಸುಭದ್ರಾಭಿಮನ್ಯು ಸಂಭಾಷಣೆ ಉಂಟಲ್ಲ, ನನಗೆ ಅದು ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ, ಅದು ಒಂದು ಬಹಳ ಚಂದದ ಅಚ್ಚುಕಟ್ಟಿನ ವೇಷಗಳಾಗಿ ಹೋಯ್ತದು. ದಾಕ್ಷಾಯಿಣಿಯೋ ಅಥವಾ ಹೀಗೆ ಬೇರೆ ಬೇರೆ ಪಾತ್ರಗಳು, ಇದೆಲ್ಲ ಮಳೆಗಾಲದ ಈ ಚೌತಿ ಟೂರ್ ಅನ್ನೋದು ನಮಗೆ ಪಾಠಶಾಲೆ, ಅದು ಒಂದು ರೀತಿಯ ಪಾಠಶಾಲೆ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ತಿರುಗಾಟ ಪೌರಾಣಿಕ ಪ್ರಸಂಗಗಳು ಸಿಗ್ತದೆ ನೋಡಿ. ಬರೀ 3 ಗಂಟೆ 5 ಗಂಟೆ 4 ಗಂಟೆ ಆಟಗಳು ಅಷ್ಟೇ ಆಗುವುದು, ಅದರಿಂದ ಹೆಚ್ಚಿಲ್ಲ. ರಾತ್ರಿ ಬೆಳಗೋರೆಗೆ ನಿದ್ದೆ ಬಿಡಲಿಕ್ಕೇನಿಲ್ಲ ಅಂತ. ಅದು ಇಲ್ಲಿ ಚೌತಿಗೆ ಹೇಗೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಸಜಿಪದಿಂದ ಆರಂಭ ಆಗೋದು. ಸಜಿಪ, ಪರಂಗಿಪೇಟೆ ಈ ಏರಿಯಾಗಳಲ್ಲೆಲ್ಲ ಒಂದೊಂದು ಆಟಗಳು ಆಗುತ್ತಾ ಮತ್ತು ಕುಶಾಲನಗರ, ಶುಂಠಿಕೊಪ್ಪ ಆಗಿ ಮೈಸೂರು, ಬೆಂಗಳೂರಿಂದ ಮುಂದೆ ಹಾಗೆ ದೀರ್ಘ ಚೆನ್ನೈವರೆಗೂ. ಅತ್ಲಾಗಿ ಮಳೆಗಾಲದ ಟೂರು ನಮ್ಮದು ಚೆನ್ನೈ, ಆಮೇಲೆ ಆ ಕಡೆಗೆ ಒರಿಸ್ಸಾ ಬದಿಯವರೆಗೂ ಹೋಗ್ತಾಯಿತ್ತು ನಮ್ಮದು. ಹೈದರಾಬಾದು
ಇಲ್ಲೆಲ್ಲ ಹೀಗೆ ಮಳೆಗಾಲದ ತಿರುಗಾಟಗಳು. ಅದು ಶ್ರೀಧರ ಭಂಡಾರಿಗಳ ಟೂರು ಒಂದು 25 ವರ್ಷ ನಾನು ಅದರಲ್ಲಿದ್ದೆ. ಅದರ ನಂತರ ನಾನು ನಿಡ್ಲೆ ಗೋವಿಂದ ಭಟ್ರ ಟೂರ್ನಲ್ಲಿ ಹೋದೆ. ಅಲ್ಲಿಯೂ ಹಾಗೆ ಅವರದ್ದು ಒಂದು 3 ವರ್ಷಗಳ ಕಾಲ. ಮತ್ತೆ ಅಷ್ಟೊತ್ತಿಗೆ ನನ್ನ ಕೈ ಕಾಲೆಲ್ಲ ನೋವು ಆರಂಭ ಆಯಿತು. ನನಗೆ ಮಳೆಗಾಲದಲ್ಲಿ ತಿರುಗಾಟ ಮಾಡೋದು ಕಷ್ಟ ಅಂತ ಅನ್ನಿಸಿತ್ತು. ಯಾಕಂದರೆ ಇನ್ನು ಪ್ರಾಯವೂ ಆಯ್ತಲ್ಲ. ಆಮೇಲೆ ಈ ವೃದ್ಧಾಪ್ಯ ಅನ್ನೋದು ಒಂದೊಂದೇ ನಮಗೆ ನಮ್ಮ ದೇಹವನ್ನು ಹಿಂದೆ ತರ್ತದೆ, ಹಿಂದೇಟು ಹಾಕಿಸ್ತದೆ. ಹಾಗೆ ನಮಗೆ ವಯಸ್ಸಾದಾಗ ಬೇಡ ಅಂತ ಆಗ್ತಾ ಹೋಗ್ತದೆ. ಮತ್ತು ನಾನು ಹೇಳಿದೆ, ನನಗಿನ್ನು ಮಳೆಗಾಲದಲ್ಲಿ ಕಷ್ಟ ತಿರುಗಾಟ ಮಾಡೋದು, ನಾನು ಬರುವುದಿಲ್ಲ ಅಂತ ಹೇಳಿ ನಾನು ಹಾಗೆ ಅದನ್ನೆಲ್ಲ ಬಿಟ್ಟೆ. ಮಳೆಗಾಲದಲ್ಲಿ ನಾವು ಬೊಂಬೈಗೆಲ್ಲ ಹೋಗ್ತಾಯಿತ್ತು. ಬೊಂಬೈಯ ತಿರುಗಾಟಗಳು ಚೆನ್ನಾಗಿ ಆಗ್ತಾಯಿತ್ತು. ಇಂಥ ಅನುಭವಗಳೆಲ್ಲ. ಅಂದರೆ ಚಿಕ್ಕ ಮೇಳ ಕೂಡ ಮಾಡ್ತಾ ಇದ್ದಾರೆ ಹೇಗೆ? ಚಿಕ್ಕ ಮೇಳ ನಾನು ಆರಂಭದಲ್ಲಿ ಚಿಕ್ಕ ಮೇಳಕ್ಕೆ ಹೋಗಿದ್ದೇನೆ. 1 ವರ್ಷ ಹೋಗಿದ್ದೇನೆ. ಕುಂಬಳೆ ಚಂದು ಅಣ್ಣ ಅಂತ ಒಬ್ಬರು ಇದ್ದರು. ಅವರು ಚಿಕ್ಕ ಮೇಳ ಮಾಡಿದ್ದಾರೆ. ಆವಾಗ ಇಲ್ಲಿ ಉಳ್ಳಾಲ ಸೈಡ್ನಲ್ಲಿ ತೊಕ್ಕೊಟ್ಟು ಸೈಡ್ನಲ್ಲಿ ಅಲ್ಲೆಲ್ಲ ಚಿಕ್ಕ ಮೇಳಗಳು ನಮ್ಮದು ತಿರುಗಾಟ ಆಗ್ತಿದ್ದದ್ದು. ಆವಾಗ ನಮಗೆಂಥದ್ದು ₹1 ಸಂಬಳ ದಿನಕ್ಕೆ ಕೊಡ್ತಿದ್ದದ್ದು. ಅಕ್ಕಿ, ತೆಂಗಿನಕಾಯಿ ಹೀಗೆ ಇದರಲ್ಲಿ ಸಿಕ್ಕಿದಲ್ಲಿ ನಾವು ಅದನ್ನು ಬೇಯಿಸಿಕೊಂಡು ನಾವು ಊಟ ಮಾಡೋದು. ಈ ರೀತಿ ನಮಗೆ ಬಣ್ಣ ಹಾಕಿ ಒಂದು 10, 15 ಮನೆ, 20 ಮನೆ, 25 ಮನೆ ತಿರುಗಾಟ. ಗದ್ದೆ ಗ್ಯಾಸ್ ಲೈಟ್ ಹಿಡ್ಕೊಂಡು ಮೆಲ್ಲಗೆ ನಡ್ಕೊಂಡು ಹೋಗೋದು. ಹೋಗಿ ಅಲ್ಲಿ ಕುಣಿದು ಅಲ್ಲಿ ಆದ ಸಂಪಾದನೆಯನ್ನು ನಾವೆಲ್ಲ ಹಂಚಿಕೊಳ್ಳಿಕ್ಕೆ. ಅವರಿಗೆ ಅದರಲ್ಲಿ ಏನಾದ್ರು ಸ್ವಲ್ಪ ಉಳಿತದೆ ಅವರಿಗೂ ಕೂಡ. ಅದು ಆ ಮಳೆಗಾಲದ ತಿರುಗಾಟ ಅಂತೇಳಿ. ಅದು ಚಿಕ್ಕ ಮೇಳ ಅಂದರೆ ಹಾಗೆ. ಅದು ಚಿಕ್ಕ ಮೇಳ ಕಲಾವಿದರಿಗೆ ಒಂದು ಕಲೀಲಿಕ್ಕೂ ಹೌದು, ನಾಟ್ಯ ಅಭ್ಯಾಸ ಆಗಲಿಕ್ಕೆ ಒಳ್ಳೆಯದೇ ನಿಜವಾಗಿ. ದಿನ ಒಂದೊಂದು ರೀತಿ ಹೆಜ್ಜೆಗಾರಿಕೆ ಹಾಕಿ ನಾಟ್ಯ ಚುರುಕಾಗ್ತದೆ ನೋಡಿ. ಮತ್ತು ಯಾವುದೇ ಅಭ್ಯಾಸಗಳು ಕುಣಿದು ಕುಪ್ಪಳಿಸಿ ಅವ ತಯಾರಾಗುವಂಥದ್ದು. ಮತ್ತೆ ಸುಮ್ಮನೆ ನಿಂತ್ರೆ ಅದನ್ನು ಇದು ಕತ್ತಿಗೆ ಮಣ್ಣಿಡಿದ ಹಾಗೆ ಅದು ಮತ್ತೆ ಬಡ್ಡಾಗ್ತಾ ಹೋಗುದು ಶರೀರ. ಅಭ್ಯಾಸ ಚಾಲ್ತಿಯಲ್ಲಿರಬೇಕು ವೇಷಗಳು ಯಾವಾಗಲೂ ಕೂಡ. ಈಗ ನಾನಾದರೂ ಅಷ್ಟೇ ಅಲ್ವ, ಈಗ ನನಗೆ ಈ ಇಳಿ ವಯಸ್ಸಿನಲ್ಲಿ ನನಗೆ ನಿಜವಾಗಿ ನನ್ನದು 64ನೇ ವಯಸ್ಸೀಗ ನನಗೆ. ಈ 64ಕ್ಕೆ ನಾನು ನಿಜವಾಗಿ ಇನ್ನು ಮೇಳ ಬಿಟ್ಟು ನಾನು ಮನೇಲಿ ಕೂತ್ಕೊಳ್ಬೇಕಾದ ಸಂದರ್ಭ. ಯಾಕಂದರೆ 60 ಅನ್ನೋದು ಗಡಿ. 60ರಿಂದ ಮತ್ತೆ ಈಗ ಎಲ್ಲರೂ ರಿಟೈರ್ಡ್ ಆಗುವಂಥ ಸಂದರ್ಭ ಅಲ್ವ. ಆದರೂ ನಾನು ಯಾಕೆ ಹೋಗ್ತೇನೆ ಅಂದರೆ, ನಾನೊಬ್ಬ ಚಾಲ್ತಿಯಲ್ಲಿ ಇದ್ದೇನೆ ಅಂತ ಲೋಕಕ್ಕೆ ಗೊತ್ತಾಗಲಿ, ನನ್ನಲ್ಲಿರುವ ಕಲೆ ಇಷ್ಟಾದರೂ ಪ್ರಸಾರ ಆಗ್ತಾ ಇರ್ತದೆ. ಮತ್ತು ನಾನು ಈಗ ಏನು ಸುಂಕದಕಟ್ಟೆ ಮೇಳಕ್ಕೆ ಹೋಗ್ತಾ ಇದ್ದರೂ ಕೂಡ, ಈಗ ನಾನು ಪ್ರಕೃತ ಸುಂಕದಕಟ್ಟೆ ಮೇಳದಲ್ಲೇ ಇರುವುದು ಈಗ ನಾನೀಗ. ಆದರೂ ನಾನು ಚಾಲ್ತಿಯಲ್ಲೇ ಇದ್ದೇನೆ ಅಂತ ಲೆಕ್ಕ. ನನ್ನ ವೇಷ ಇಷ್ಟು ಜನರಿಗೆ ಒಪ್ಪಿಗೆ ಅಂತ ಗೊತ್ತಿಲ್ಲ ನನಗೆ, ಯಾರಿಗೆಲ್ಲ ನನ್ನ ಪ್ರೀತಿಯಿಂದ ಬಯಸ್ತಾರೆಲ್ಲೋ ಗೊತ್ತಿಲ್ಲ. ಅಂತೂ ನಾನು ಹೋಗ್ತಾ ಇದ್ದೇನೆ, ಯಜಮಾನರು ನನ್ನನ್ನು ಕರೀತಾ ಇದ್ದಾರೆ, ಸಂಭಾವನೆ ಕೊಡ್ತಾರೆ ಏನೋ, ಅದನ್ನು ತಗೊಂಡು ನಾನು ಜೀವನ ಸಾಗಿಸ್ತಾ ಇದ್ದೇನೆ ಅಂತ ತಿರುಗಾಟ ಆಗ್ತಾ ಉಂಟು. ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ಏನಿಲ್ಲ, ದೇವರು ನಡೆಸ್ತಾ ಇದ್ದಾನೆ ಅಂತ ಹೇಳ್ತೇನೆ, ಅಷ್ಟನ್ನೇ ಹೇಳಬಲ್ಲೆ. ಹಾಗೆ ಹೊಸನಗರ ಮೇಳದಲ್ಲಿ 10 ವರ್ಷ ತಿರುಗಾಟ ಮಾಡಿದ್ದೇನೆ. 10 ವರ್ಷ. ಟಿ ಶಾಂಭಟ್ರ ಒಂದು ಒಳ್ಳೆ ಆರಂಭದ ವರ್ಷ ಕನ್ಯಾಂತರಂಗ ಅಂತ ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟರು ಬರೆದಂಥ ಪ್ರಸಂಗ. ಅದು ಸಿನಿಮೆಯ ರೀತಿಯಲ್ಲಿ 4 ಗಂಟೆ ಅಂದರೆ 6 ಗಂಟೆಗೆ ಚೌಕಿ ಪೂಜೆ ಆಗೋದು, ಆರಂಭ ಆಗೋದು ಆಟ. 10 ಗಂಟೆಗೆ ಮಂಗಳ ಅಂದರೆ 10 ಗಂಟೆಗೆ ಮಂಗಳ ಆಗಿ ಆಯಿತು. 10 ಗಂಟೆಗೆ 1 ನಿಮಿಷ ಮುಂದೆ ಹೋಗ್ಲಿಕ್ಕಿಲ್ಲ. ಅದು 10 ಗಂಟೆ, ಅದು ಸಿನಿಮೆಯ ರೀತಿಯಲ್ಲಿ ರೀಲ್ ಹೋದಾಗೆ, ಪಿಕ್ಚರ್ ಎಲ್ಲ ಈಗ ಹೇಗೆ ನಡೀತದೆ ಅದೇ ರೀತಿ ಆಗ್ತಾ ಇತ್ತು. 1 ವರ್ಷ ಮಾತ್ರ ಅದು ನೆನಪುಳಿಯುವಂಥ ರೀತಿಯ ತಿರುಗಾಟ ಆಗಿದೆ. ಹೇಳಿ ಸರ್ ಅದ್ರ ಬಗ್ಗೆ. ಕನ್ಯಾಂತರಂಗದಲ್ಲಿ ನನ್ನದೊಂದು ಅಹಲ್ಯೆ ಅಂತ ಹೇಳೋ ಪಾತ್ರ. ನನಗೆ ಜೊತೆಯಾಗಿ ಅಶೋಕ್ ಭಟ್ರು, ಉಜಿರೆ ಅಶೋಕ್ ಭಟ್ರು, ಅವರ ಗೌತಮ, ನಮ್ಮ ಒಂದು ಮತ್ತೆ ಇವರು ಸುಬ್ರಾಯ ಹೊಳ್ರು ಅಂತ, ಕಾಸರಗೋಡು ಸುಬ್ರಾಯ ಹೊಳ್ರು, ಅವರೊಂದು ದೇವೇಂದ್ರ, ಬಂಟ್ವಾಳ ಜಯರಾಮಾಚಾರ್ಯರ ಒಂದು ಹಾಸ್ಯ, ಅಲ್ಲಿ ಜ್ಞಾನದೇವ ಅಂತ ಅಂಥದ್ದೆಲ್ಲ ಒಳ್ಳೆ ಒಂದು ಸನ್ನಿವೇಶಗಳು. ಬೆಂದ ಮನಕ್ಕೆ ಮುದವ ನೀಡಿ ತಂದು ವನಸಿರಿ ಅಂತ ಹೇಳುವಂಥ ಒಂದು ಪದ್ಯಕ್ಕೆ ನಾವೊಂದು 10-12 ನಿಮಿಷ ಕುಣಿತಾ ಇದ್ದೆವು ನಾವು ಚೆಂದಾಗಿ. ಅದು ನಾನು ಮತ್ತು ಇವರು ಜಯರಾಮಾಚಾರ್ಯರು ಶೃಂಗಾರ. ಅದು ಅಂದರೆ ಮನಸ್ಸಿಗೆ ಒಂದು ಮುದವ ಕೊಡುವಂಥ ಪ್ರಕೃತಿ ಯಾವ ರೀತಿ ಇದೆ ಅಂತ ಹೇಳೋದನ್ನು ಒಂದು ವರ್ಣಿಸುವಂಥ ಒಂದು ಇದು. ಅದು ಅಹಲ್ಯೆಯ ಅವಳ ಮನಸ್ಸಿಗೆ, ಅಂದರೆ ಗಂಡ ಇಲ್ಲದ ಹೊತ್ತಿನಲ್ಲಿ ಅವಳಿಗೆ ತನ್ನ ಮನಸ್ಸು ಬೇಸರದಿಂದ ಇದ್ದರೆ ಮನಸ್ಸಿನ ಒಳಗೆ ದೇವೇಂದ್ರನನ್ನು ಇರಿಸಿಕೊಂಡವಳು. ಅವಳು ಇರುವುದು ಗಂಡನ ಗೌತಮನೊಂದಿಗೆ. ಆ ರೀತಿಯ ಒಂದು ಚಿತ್ರಣ, ಅದು ದ್ವಂದ್ವ ಮನಸ್ಸು, ಅದು ಹೇಗೆ ಅಂತ ಹೇಳೋದನ್ನು ತೋರಿಸಿಕೊಡ್ತಾ ಇದ್ದದ್ದು ನಾವು. ಅದನ್ನು ನಾವು ಈ ತಾಳಮದ್ಲೆಯಲ್ಲಿ ಕೂಡ ನಾವು ಅಶೋಕ್ ಭಟ್ರು ನಾವು ಚೆಂದಾಗಿ ಅಭಿನಯಿಸಿ ಮಾಡಿದ್ದೇವೆ. ಅದನ್ನು ತಾಳಮದ್ಲೆಯಲ್ಲಿ ಕೂಡ ಭಾವನಾಪೂರ್ಣವಾಗಿ ಮಾತಾಡಿ ನಾವು ಒಳ್ಳೆಯದು ಅಂತ ಅನಿಸಿದೆ. ಹೆಚ್ಚಿನ ಜನರು ಕನ್ಯಾಂತರಂಗ ಅಂತ ಹೇಳಿದರೆ ಅಂಬಾಪ್ರಸಾದರು ಮತ್ತು ಉಜಿರೆ ಅಶೋಕ್ ಭಟ್ರು, ಅದನ್ನು ನೋಡುವಂಥ ಸನ್ನಿವೇಶ ಅಂತ ಹೇಳುವ ರೀತಿಯಲ್ಲಿ ಆಗಿತ್ತು ಅದು. ಮತ್ತು ನಂತರ
ಇದು ಶ್ರೀ ರಾಮಸೇತು ಅಂತ ಆಯಿತು ಪ್ರಸಂಗ. ರಾಮಸೇತುವಿನಲ್ಲಿ ಹಾಗೆ ಅದರಲ್ಲಿ ಅಗ್ನಿ ಪರೀಕ್ಷೆಯ ಒಂದು ಸೀತೆಯ ಅಗ್ನಿ ಪರೀಕ್ಷೆ ಆಗುವ ಭಾಗ, ಸೀತೆಯನ್ನು ನಾನು ಮಾಡಿದ್ದೆ. ಅದರಲ್ಲಿ ನಾನು ಸೀತೆ ಕಾಣಿಸಿಕೊಂಡಿದ್ದೇನೆ. ಅಗ್ನಿ ಪರೀಕ್ಷೆ ರಾಮ ಅವರು ಉಜಿರೆ ಅಶೋಕ್ ಭಟ್ರು ಮಾಡ್ತಾಯಿದ್ರು. ಅದರ ನಂತರ ಶ್ರೀರಾಮ ಕಾರುಣ್ಯ ಅಂತ ಒಂದು ಪ್ರಸಂಗ ಬಂತು. ಅದರಲ್ಲಿ ಇವರು ಚೆನ್ನಪ್ಪ ಶೆಟ್ರದ್ದು ನನ್ನದು ತುಂಬ ಜೊತೆ ವೇಷಗಳು ತುಂಬ ಆಗಿ ಹೋಗಿದೆ. ಅದು ಈಗಲೂ ಸಾಧಾರಣ CD-ಯಲ್ಲಿ ಕೆಲವೆಲ್ಲ ಸಿಗ್ತದೆ. ಮಾನಿಷಾದದ ರಾಮ ಸೀತೆ ನಮ್ಮದು ಜೊತೆ ಅದೆಲ್ಲ ಜನರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದಕ್ಕೆಲ್ಲ. ರಾಮಕಾರುಣ್ಯದ ರಾಮ ಸೀತೆ ಅದರಲ್ಲಿಯೂ ಹಾಗೆ ಒಂದು ಕಾಕಾಸುರನ ಪ್ರಕರಣದ ಒಂದು ಭಾಗ, ಅದನ್ನು ಸಿದ್ದಗಟ್ಟೆ ಬಣ್ಣದ ಶೆಟ್ಟಿಗಾರರು, ಸದಾಶಿವ ಶೆಟ್ಟಿಗಾರರು ಅಂತೇಳಿ, ಈಗ ಇಲ್ಲ ಅವರು ಮೊನ್ನೆ ಈ ಲೋಕವನ್ನು ಬಿಟ್ಟು ಹೋದರು ಅವರು. ಅಂಥ ಒಬ್ಬ ಬಣ್ಣದವರವರು ರಂಗಕ್ಕೆ ಬಣ್ಣದ ವೇಷದಲ್ಲಿ ವಿಶೇಷವಾದ ಆಯಾಮಗಳನ್ನು ತಂದುಕೊಟ್ಟವರು ಅಂತ ಹೇಳ್ಬೋದು. ಅವರು ನಿಜವಾಗಿ ಬಣ್ಣದ ಮಾಲಿಂಗಣ್ಣನ ಶಿಷ್ಯ ಅವರು. ಅವರಿಗೆ ಡ್ರೆಸ್ ಕಟ್ಟಿಕೊಂಡಿದ್ದು ನಂತರ ಅವರು ಇದು ಬಣ್ಣವನ್ನು ಕಲಿತು ಅವರು ಬಣ್ಣದ ವೇಷಧಾರಿ ಅಂತ ಅನಿಸಿಕೊಂಡವರು. ಒಳ್ಳೆ ವೇಷಧಾರಿ, ರಂಗದಲ್ಲಿ ಒಂದು ರಾಜ ಬಣ್ಣ ಅಂತಲೇ ಹೇಳ್ಬೋದು ಅವರನ್ನು. ಮೊದಲಿದ್ದ ಆಗಿ ಹೋದವರಿದ್ದಾರೆ, ಚಂದ್ರಗಿರಿ ಅಮ್ಮಣ್ಣ ಅವರೆಲ್ಲ ಮೊದಲಿನ ಬಣ್ಣದ ಮಾಲಿಂಗಣ್ಣ ಅವರೆಲ್ಲ ಮೊದಲಿನ ಬಣ್ಣದವರು. ಅವರ ನಂತರ ಅದೇ ರೀತಿಯಂತೆ ಮಾಡಿ ತೋರಿಸಿದವರು ಶೆಟ್ಟಿಗಾರರು ಹೌದು ಅಂತ ಹೇಳ್ಬೋದು. ಆಮೇಲೆ ಬಣ್ಣದ ಗೋಪಾಲ ಭಟ್ರು ಇದ್ದಾರಪ್ಪ, ತುಂಬ ಮಂದಿ ಬಣ್ಣದವರು ಆಗಿ ಹೋದವರಿದ್ದಾರೆ. ಆ ಸಾಲಿನಲ್ಲಿ ಇವರು ಶೆಟ್ಟಿಗಾರರು ಕೂಡ ನಮಗೆಲ್ಲ ಒಡನಾಡಿ ಕಲಾವಿದರು ಅವರೆಲ್ಲ. ಹಾಗಾಗಿ ಅವರ ನೆನಪು ಆಗಿ ಹೋಗ್ತದೆ ನಮಗೆ. ತಿರುಗಾಟದಲ್ಲಿ ಯಾರ್ಯಾರ ಜೊತೆ ತಿರುಗಾಟ ಮಾಡಿದ್ದೇವೋ ಅವರದ್ದೆಲ್ಲ ಒಂದೊಂದೇ ನೆನಪುಗಳು ಬರ್ತಾ ಹೋಗ್ತದೆ ಮಾತಾಡ್ತಾ ಹೋಗುವಾಗ. ಅಂದರೆ ಈ ಇವರು ಯಾರು ನಮ್ಮ ಶಿವರಾಮ್ ಜೋಗಿಯವರು, ಅವರು ಕೂಡ ಹಾಗೆ ನಾವು ಸುರತ್ಕಲ್ ಮೇಳದಲ್ಲಿ ತಿರುಗಾಟ ಮಾಡಿದ್ವಿ, ಮತ್ತು ಹೊಸನಗರ ಮೇಳದಲ್ಲಿ ಮತ್ತೆ ಅವರು ನನಗೆ ಒಟ್ಟಿಗೆ ಸಿಕ್ಕಿದ್ರು. ಆಮೇಲೆ ಮಂಗಳದೇವಿ ಮೇಳದಲ್ಲಿ ಸಿಕ್ಕಿದ್ರು. ಮಂಗಳದೇವಿ ಮೇಳದಲ್ಲಿ ಹಾಗೆ ನಾನು ಮಂಗಳದೇವಿ ಮೇಳದ ವಿಷಯವನ್ನು ನಾನು ಬಿಟ್ಟುಬಿಟ್ಟೆ, ಈಗ ನಿಮ್ಗೆ ಹೇಳಲಿಕ್ಕೆ ಬಿಟ್ಟೋಯ್ತು ಮಧ್ಯದಲ್ಲಿ. ಮಂಗಳದೇವಿ ಮೇಳದಲ್ಲಿ ಒಂದು 4 ವರ್ಷಗಳ ಕಾಲ ತಿರುಗಾಟ ಮಾಡಿದ್ದೇನೆ ನಾನು. ಕಿಶನ್ ಹೆಗಡೆ ಅವರು ಒಳ್ಳೆ ಯಜಮಾನರು, ಬಡಗುತಿಟ್ಟಿನ ಯಜಮಾನರು ಅವರು. ತೆಂಕುತಿಟ್ಟಿನ ಮೇಳವನ್ನು ನಡೆಸಿದವರು, ಮಂಗಳದೇವಿ ಮೇಳವನ್ನು ನಡೆಸಿ ಅದರಲ್ಲಿಯೂ ಕೂಡ ಹಾಗೆ ಒಳ್ಳೆ ಬಾರ್ಕೂರ ಬಂಗಾರಿ ಅಂತ ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟರು ಬರೆದಂಥ ಪ್ರಸಂಗ ಅದು. ಅದರಲ್ಲಿ ಬಾರ್ಕೂರ ಬಂಗಾರಿಯಲ್ಲಿ ನಾನು ಸಿಂಧು ಅಂತ ಒಂದು ಪಾತ್ರ ಮಾಡ್ತಾಯಿದ್ದೆ. ಅದರಲ್ಲಿಯೂ ಹಾಗೆ ಆ ಪಾತ್ರವನ್ನು ಕೂಡ ಒಂದು ಮೆರೆಸಿದ್ದೇನೆ ನಾನು. ಗೆಜ್ಜೆದ ಪೂಜೆಯ ನಂತರ ಗಲ್ಲಪೆಟ್ಟಿಗೆ ತುಂಬಿಸಿದಂಥ ಒಂದು ಪ್ರಸಂಗ ಅಂತ ಹೇಳಿದ್ರೆ ಬಾರ್ಕೂರ ಬಂಗಾರಿ ಅಂತ ಹೇಳಬೇಕು ನಾನು. ಯಾಕಂದರೆ ಯಜಮಾನರಿಗೆ ಕೊನೆಯ ದಿವಸ ಮೇಳದ ಸೇವೆ ಆಗುವ ಮುಂಚಿನ ದಿವಸ ಕುಂದಾಪುರದಲ್ಲಿ ಆಟ ಆಗಿದೆ. ಅದರಲ್ಲಿ ಆದ ಹಣದಿಂದ ಅವರು ಎಲ್ಲ ಕಲಾವಿದರಿಗೆ ಬಟವಾಡೆ ಮಾಡುವಷ್ಟು, ಅಂದರೆ ಎಲ್ಲ ಕಲಾವಿದರ ಸಂಬಳ ಕೊಡುವಷ್ಟು ಹಣ ಆ ದಿವಸ ಒಂದು ದಿವಸದಲ್ಲಿ ಉತ್ಪತ್ತಿ ಆಗಿದೆ. ಹಾಗಾದರೆ ಇಡೀ ತಿರುಗಾಟದ ಹಣ ಏನಾಗಿರ್ಬೋದು, ಅಷ್ಟು ಉತ್ಪತ್ತಿ ಆಗಿರ್ಬೋದು ಅಂತ ಲೆಕ್ಕ ಹಾಕಿ. ಹಾಗಾದರೆ ಆ ಮಂಗಳಾದೇವಿ ಮೇಳ ನಿಂತದ್ದಿದ್ದರೆ ಆ ಪ್ರಸಂಗದಿಂದಾಗಿ ಇರ್ತಾಳೆ. ಡಾಕ್ಟರ್ ವೈ ಚಂದ್ರಶೇಖರ ಶೆಟ್ಟರು ಬರೆದ ಪ್ರಸಂಗ ಅವರನ್ನು ಮೇಳವನ್ನು ನಿಲ್ಲಿಸಿದೆ ಅಂತ ಹೇಳಬೇಕು ನಾವು. ಅದನ್ನು ಒಪ್ಪಿಕೊಳ್ಬೇಕಾದ್ದು. ಕಿಶನ್ ಹೆಗಡೆ ಅವರಾದರೂ ಖಂಡಿತ ಒಪ್ಪಿಕೊಂಡಾರು, ನಾನು ಹೇಳಬಲ್ಲೆ ಅದನ್ನು. ಯಾಕಂದರೆ ಅಷ್ಟು ಒಳ್ಳೆ, ಆವಾಗ ಉದಯನ ಹುಡ್ರಿದ್ರು, ಈ ಭಾಸ್ಕರ ಆಚಾರ್ಯ ಅಂತೇಳಿ ಒಬ್ಬರು, ವೇಣೂರು ಸುಂದರಾಚಾರ್ಯರ ಮಗ, ಅವರೆಲ್ಲ ಜೊತೆ ವೇಷಧಾರಿಗಳು ನನ್ನ ಮಕ್ಕಳ ಪಾತ್ರ ಮಾಡ್ತಾ ಇದ್ದವರು ನನ್ನ ಜೊತೆಯಲ್ಲಿ ಅವರೆಲ್ಲ. ಹಾಗೆ ಅದನ್ನು ನೆನಪು ಈಗಳ ಮನಸ್ಸಿನಲ್ಲಿ ಮೆಲುಕು ಹಾಕ್ಕೊಳ್ಳೋದು ನಾನು ಅಷ್ಟೇ. ಈಗ ಅಂಥ ಪ್ರಸಂಗಗಳು ಅಲ್ಲೇ ಆಗಿದೆ. ಮತ್ತು ಮುಂದಿನ ವರ್ಷದ ಬಾರ್ಕೂರ ಬಂಗಾರಿ ವರ್ಷ ಆದ ಮೇಲೆ ಬಂಗಾರದ ಗೆಜ್ಜೆ ಅಂತ ಮರು ವರ್ಷ ಆಯಿತು. ಆಮೇಲೆ ಇದು ಗೋಪಿ ಚಂದನ ಅಂತ ಒಂದು ಪ್ರಸಂಗ ಆಯಿತು. ಹಾಗೆ ಪ್ರಸಂಗಗಳು ಸರಪಡಿಯವರೆಲ್ಲ ಇದ್ದರು ಅವಾಗೆಲ್ಲ ನಮ್ಮ ಒಟ್ಟಿಗೆ ತಿರುಗಾಟಕ್ಕೆ. ಆ ಮೇಳದಲ್ಲಿ ಈ ಸೀತಾರಾಮ್ ಕುಮಾರರು ಹಾಸ್ಯಗಾರರು ಅವರು ಇದ್ರ ಜೊತೆಯಲ್ಲಿ, ಬಂಟ್ವಾಳ ಜಯರಾಮಾಚಾರ್ಯರು ಇದ್ದರು, ಸಹ ಕಲಾವಿದರು ತುಂಬ ಬಹುಮಂದಿ ಇದ್ದರು ಅದರಲ್ಲಿ. ಆಮೇಲೆ ಈ ಮಂಗಳಾದೇವಿ ಮೇಳ ಇವರು ಮಾಡ್ತಾ ಇರುವಾಗಲೇ ಕರ್ನಾಟಕ ಮೇಳ ನಿಂತದ್ದನ್ನು ಪುನಃ ಕಾಲಮಿತಿಯ ಮೇಳವಾಗಿ ಹೊರಡಿಸಿದರು. ಯಾರು? ಕಿಶನ್ ಹೆಗಡೆಯವರು. ಕಾಲಮಿತಿಯ ಮೇಳವನ್ನು ಮೊದಲಾಗಿ ಹೊರಡಿಸಿದವರು ಕಿಶನ್ ಹೆಗಡೆಯವರು. ಅದನ್ನು ನಾನು ಎಲ್ಲಿಯೂ ಹೇಳಬಲ್ಲೆ. ಈಗ ಕಾಲಮಿತಿ ಮೇಳ ಈಗ ಆರಂಭದ್ದು ಅಂತ ಹೇಳ್ತಾರೆ, ಈಗ ಆರಂಭದ್ದಲ್ಲ. ಮೊದಲು ಕಿಶನ್ ಹೆಗಡೆಯವರು ಅದನ್ನು ಟೆಂಟಿನ ಮೇಳವನ್ನು ಹೊರಡಿಸಿದ್ದಾರೆ. ಅವರು 4 ಗಂಟೆಯ ಟೆಂಟಿನ ಮೇಳ, ಕಾಲಮಿತಿ ಮೇಳ ಅಂತ ಹೊರಡಿಸಿದವರು ಕಿಶನ್ ಹೆಗಡೆಯವರು. ಆವಾಗ ರಂಗಸ್ಥಳದ ಎದುರುಗಡೆಯಲ್ಲಿ ಭಾಗವತರು, ರಂಗಸ್ಥಳದ ಹಿಂಬದಿಯಲ್ಲಲ್ಲ ಯಾವಾಗಲೂ ಕೂತ್ಕೊಳ್ಳೋದು, ಇವರು ಹಾಗಲ್ಲ, ಸೈಡ್ನಲ್ಲಿ ಕೂತ್ಕೊಳಿಸಿ ಅಲ್ಲಿ ಭಾಗವತಿಗೆ ಮಾಡುವ ಹಾಗೆಲ್ಲ ಒಂದು ಸಲ ವ್ಯವಸ್ಥೆ ಮಾಡಿ ಅದೆಲ್ಲ ಆಗಿ ಒಂದು ಹೊಸ ಸೆಟ್ಟಿಂಗ್ನಲ್ಲಿ ಹೊರಟಿತ್ತು. ಆವಾಗ ಕೋಟಿ ಪುಂಜ, ಆಮೇಲೆ ಇದು ಮತ್ತೊಂದು ಪ್ರಸಂಗ ಇತ್ತು,
ಹಾಗೆ ಎಲ್ಲ 4 ಗಂಟೆಗಳ ಸೆಟ್ಟಿಂಗ್ ಪ್ರಸಂಗಗಳಾಗಿತ್ತು. ಕೋಟಿ ಪುಂಜ ಪ್ರಸಂಗ ಒಳ್ಳೆ ಮೆರೆದಿದೆ, ಒಳ್ಳೆ ಕಲೆಕ್ಷನ್ ಆಗಿದೆ. ಅದಕ್ಕೆ 2 ವರ್ಷ ಏನೋ 2-3 ವರ್ಷಗಳೇನೋ ನಡೆದಿತ್ತದು. ಅದಾದ ನಂತರ ಅವ್ರು ಮತ್ತೆ ಪುನಃ ಅದನ್ನು ಸಹ ಬೆಳಗಿನವರೆಗೆ ಮಾಡುವ ಅಂತ ಹೇಳ್ಕೊಂಡು ಇವರು ನಮ್ಮ ಮಿಜಾರು ಅಣ್ಣಪ್ಪಣ್ಣ ಎಲ್ಲ ಬಂದು, ಆಮೇಲೆ ಕೌಡೂರ ಬೊಮ್ಮ ಅಂತ ಒಂದು ಪ್ರಸಂಗ, ತುಳು ಪ್ರಸಂಗ, ಒಳ್ಳೆ ಪ್ರಸಂಗ ಆಗಿತ್ತು. ಆ ಬೊಮ್ಮನ ಪಾತ್ರವನ್ನು ಅವರು ಮಿಜಾರ್ನವರು ಬಹಳ ಚೆಂದ ಮಾಡ್ತಾಯಿದ್ರು. ಅವರ ಒಂದು ಮೊಮ್ಮಗಳ ಪಾತ್ರ ನನ್ನದು, ರಾಜಕುಮಾರಿ ಆದರು. ಅವರು ಅಜ್ಜ ಅಂತ ಹೇಳ್ಕೊಂಡು ಹೋಗುವ, ಅಂದೆಮ್ಮ ಇರುದಾದೆಮ್ಮ ಅಂತ ಹೇಳ್ಕೊಂಡು ಅಂತೇಳಿ ಅವರು ಚಂದ ಮಾತಾಡಿಸಿಕೊಂಡಿದ್ರು ಅವರು, ಈ ಮಿಜಾರ್ನವರು. ಆನಂತರ ಮಿಜಾರ್ ತಿಮ್ಮಪ್ಪಣ್ಣ ಇದ್ರು ಆವಾಗ, ಅದೇ ಸಂದರ್ಭದಕ್ಕೆ. ಇವರು ಉಜಿರೆ ನಾರಾಯಣ ಹಾಸ್ಯಗಾರರಿದ್ದರು ಆ ಸಂದರ್ಭದಲ್ಲಿ. ಹೀಗೆಲ್ಲ ಜೊತೆ ನನಗೆ ಸಿಕ್ಕಿದ ಕಲಾವಿದರು, ಮೊದಲು ಹಿಂದೆ ಸಿಕ್ಕಿದ ಕಲಾವಿದರೇ ಮತ್ತೆ ನನಗೆ ಅವರು ಸಿಕ್ಕಿದ್ದಾರೆ ಅಂತ. ಸುಂಕದ ಕಟ್ಟೆ ಮೇಳದಲ್ಲಿರುವಾಗ ಸಿಕ್ಕಿದ ಕಲಾವಿದರು ಮತ್ತೆ ಈಗಲೂ ಇದ್ದಾರೆ. ಈಗ ನನ್ನ ಒಟ್ಟಿಗೆ ಸುಂಕದ ಕಟ್ಟೆ ಮೇಳದಲ್ಲಿ ಉಜಿರೆ ನಾರಾಯಣ ಹಾಸ್ಯಗಾರರು ಈಗಲೂ ಇದ್ದಾರೆ ನನ್ನೊಟ್ಟಿಗೆ, ಹಳೆಯ ಕಲಾವಿದರು. ಅವರೆಲ್ಲ ನನಗೆ ಈಗಲೂ ಜೊತೆಯಲ್ಲಿದ್ದಾರೆ. ನಿಜವಾಗಿ ಅನ್ನಿಸ್ತದೆ ನನಗೆ, ಎಂದೆಂದೋ ಇದ್ದ ಕಲಾವಿದರೊಟ್ಟಿಗೆ ಮತ್ತೆ ತಿರುಗಾಟ ಮಾಡುವಂಥ ಯೋಗ ನನಗೆ ಸಿಕ್ಕಿತಲ್ಲ ಅಂತೇಳಿ ಹಾಗೊಂದು ಸಂತೋಷ ಈಗಲೂ ಉಂಟು ಅಂತ. ಸರಿ, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಟ್ಟೋಣ. ಆದೀತು, ಒಳ್ಳೆಯದು. ಇದಾಗಿತ್ತು ಅಂಬಪ್ರಸಾದ್ ಪಾತಾಳರವರ ಯಕ್ಷಧ್ರುವತರ ಸಂಚಿಕೆಯಲ್ಲಿ. ಇನ್ನಷ್ಟು ಮಾತುಕತೆಯನ್ನ ಮಾಡೋದಿದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ